ಒಂದ್ ಕಡೆ ಪಕ್ಷದಲ್ಲಿರೋರ್ ಕಾಟ, ಆ ಬಣ ಈ ಬಣ ಅಂತ ಒಣ ರಾಜಕೀಯ, ಅದು ಸಾಲದೆ ಅನ್ನುವಂತೆ ಎದುರಾಳಿ ಪಕ್ಷದವರು ಕೂಡ ತೊಡೆ ತಡ್ತಾರೆ. ಏನಪ್ಪ ಮಾಡೋದು? ಇಲ್ಲಿ ಯಾವುದೇ ಟೌನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಯಾವಾಗ ಫ್ರೆಂಡ್ಶಿಪ್ ಆಗತ್ತೆ ಟೌನ್ಶಿಪ್ ಆಗತ್ತೆ ರಾಜಕಾರಣದಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ. 2028ರ ವಿಧಾನಸಭಾ ಚುನಾವಣೆ ಈಗಲೇನಾದರೂ ರಂಗ್ ಪಡೆದುಕೊಳ್ತಾ ಇದೆಯಾ ಅನ್ನೋದಕ್ಕೆ ಪುಷ್ಟಿ ನೀಡುವಂತೆ ಇವತ್ತಿನ ಟಾಪ್ ಸ್ಟೋರಿ ಇದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ವೆಲ್ಕಮ್ ಟು ಟಾಪ್ ಸ್ಟೋರಿ. ಪಂಥಾವಾನ ಪಾಲಿಟಿಕ್ಸ್ ಇದೆ ಇವತ್ತಿನ ಟಾಪ್ ಸ್ಟೋರಿ. ಓಕೆ, ಡಿ ಕೆ ಶಿವಕುಮಾರ್ ಯಾವ ರೀತಿಯಾದಂಥ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಮತ್ತು ಒಬ್ಬ ಚಾಣಾಕ್ಷ ರಾಜಕಾರಣ, ಸಂಘಟನಾ ಚತುರ, ಹೀಗೆಲ್ಲ ಬಿರುದು ಬಾವಲಿಗಳಿದ್ರೂ ಕೂಡ ಅವರ ನಡುವೆ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆಯ ಸೂತ್ರ ಯಾಕೆ ಇನ್ನೂ ಇವರ ಕೈಗೆ ಸಿಗ್ತಾ ಇಲ್ಲ ಅನ್ನುವ ಅನೇಕ ಪ್ರಶ್ನೆಗಳ ನಡುವೆ ಸದ್ಯಕ್ಕೆ ಈ ಸಂಪತ್ತಿಗೆ ಸವಾಲು ಅನ್ನುವ ಪ್ರಶ್ನೆ ಬಂದೊದಗಿದೆ. ಯಾಕೆ, ಏನು, ಎತ್ತ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವ್. ಡಿ ಕೆ ವರ್ಸಸ್ HDK ಅತ್ತ ಪಟ್ಟದ ಫೈಟ್ಗೆ ಬೀಳುತ್ತಾ ಕೊಕ್ಕೆ ಅನ್ನೋದು ಸದ್ಯದ ಪ್ರಶ್ನೆ. ಬಿಡದಿ ಟೌನ್ಶಿಪ್ ಕೇವಲ ನೆಪ, ಪರಸ್ಪರ ಪಾಂತಾವಹಾನ ಪ್ರತಾಪ, ಬಂಡೆಗೆ ಪ್ರತಿಷ್ಠೆ ಹಠ, ಚಕ್ರವ್ಯೂಹ ರಚಿಸಿ ಎದುರಾಳಿಗಳ ಆಟ. ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗಮನಿಸಲೇಬೇಕಾದಂಥ ವಿಚಾರ, ಕೋಟ್ ಮಾಡ್ಕೊಂಡಿದ್ದನ್ನ ಗಮನಿಸಿ. ಸಿದ್ದು ಫ್ರೆಂಡ್ ಅಂತ ಹೇಳ್ತಾರೆ ಗೌಡ್ರು, ಡಿಕೆಗೆ ಡೈರೆಕ್ಟ್ ಕೌಂಟ್ರು. ಬಹಿರಂಗ ಆಗುತ್ತಾ ಡಿಕೆ HDK ಆಸ್ತಿ? ಹಾಗಾದ್ರೆ ಯಾರಿಗೆ ಫಜೀತಿ? ಶತ್ರುಗಳ ಜೊತೆ ಡಿಕೆ ಸಮರ, ಸಿಎಂ ಆಗೋ ಕನಸಿಗೆ ಏನಾದರೂ ಸಂಚಕಾರ ತಂದೊಡ್ಡುತ್ತಾ ಅನ್ನೋದು ಪ್ರಶ್ನೆ. ಐ ರಿಪೀಟ್, ಬಿಡದಿ ಟೌನ್ಶಿಪ್ ಮಾತು ಕೇವಲ ನೆಪ. ಇಲ್ಲಿ ಪರಸ್ಪರ ಸೆಡ್ ಹೊಡೆಯೋ ಕೆಲಸ ನಡೀತಾ ಇದೆ. ಪ್ರತಿಷ್ಠೆ ಹಠ, ಚಕ್ರವ್ಯೂಹ ರಚಿಸಿ ಎದುರಾಳಿಗಳ ಆಟ ನಡೀತಾ ಇದೆಯಾ? ಎಲ್ಲದಕ್ಕಿಂತ ಆಶ್ಚರ್ಯ ಅಂತ ಹೇಳಿದ್ರೆ HD ದೇವೇಗೌಡರು ಹೇಳಿರೋ ಮಾತು. ಹಾಗಾದ್ರೆ ಏನದರ ಮಾತಿನ ಅರ್ಥ? ಖಂಡಿತವಾಗ್ಲೂ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. HD ಕುಮಾರಸ್ವಾಮಿ ಅವ್ರು ಏನು ಮಾತನಾಡಿದ್ದಾರೆ, DK ಶಿವಕುಮಾರ್ ಅವ್ರು ಏನು ಮಾತನಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರು ಏನು ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಎದ್ದೆದ್ದು ಬೀಳುವ DK ಶಿವಕುಮಾರ್ ಅವರಿಗೆ ಪಟ್ಟಕ್ಕೆ ಕುತ್ತು ಬಂದ್ಬಿಡುತ್ತಾ? ಇನ್ನೂ ತುಂಬ ಹುಷಾರಾಗಿ ಹೋಗ್ಬೇಕಾ? ಅವರ ಸಂಕಲ್ಪ ಈಡೇರ್ಲಿಕ್ಕೆ ಏನು ಮಾಡಬೇಕು? ಈಗ ತಿರುಪತಿ ತಿಮ್ಮಪ್ಪನ ದರ್ಶನನೂ ಮಾಡಿದ್ದಾಯಿತು ಮತ್ತು ತಮ್ಮ ಪಕ್ಷದ ವರಿಷ್ಠನೂ ಕೂಡ ದರ್ಶನ ಮಾಡಿದ್ದಾಯಿತು. ಆದರೂ ಏನಾಗ್ತಾ ಇದೆ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಟುಡಿಯೋದಲ್ಲಿರುವಂಥ ಗೆಸ್ಟ್ಗಳ ಜೊತೆ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಲೆಟ್ಸ್ ಗೋ ಫಾರ್ ಇಟ್. ಪಂಥಾವಾನ ಪಾಲಿಟ್ರಿಕ್ಸ್ ಆಗಿದೆ ಈಗ. ಮತ್ತೊಮ್ಮೆ ರಾಮನಗರದಲ್ಲಿ ಗೌಡ್ರು ವರ್ಸಸ್ ಗೌಡ್ರು ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ. JDS ಮತ್ತೆ ಮಾತಿನ ಮಲ್ಲ ಯುದ್ಧಕ್ಕಿಳಿದ ಡಿಕೆಶಿಗೆ ಸಿಎಂ ಪಟ್ಟ ಫಿಕ್ಸ್ ಆಗುತ್ತಾ? JDSನಿಂದ ಡೈವರ್ಟ್ ಪಾಲಿಟ್ರಿಕ್ಸ್ ಆಗ್ತಾ ಇದೆಯಾ? ಮಾತನಾಡದವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರಾ DK ಶಿವಕುಮಾರ್? ಎಲ್ಲವನ್ನು ಒದ್ದು ಕಿತ್ಕೊಳ್ಬೇಕು ಅಂತ ಹೇಳಿದ್ದು ಯಾಕೆ DKಶಿ? ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು? DKಶಿ ನಟ್ಟು ಬೋಲ್ಟು ಟೈಟ್ ಮಾಡೋಕೆ HDD ಪ್ಲಾನ್ ಏನಾದರೂ ಮಾಡಿದ್ರಾ? HD ದೇವೇಗೌಡರು ಕೆಣಕಿ DK ದಾರಿ ತಪ್ಪಿಸ್ತಿದ್ದಾರಾ JDS ನಾಯಕರು? ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾಕೆ ಇಷ್ಟು ಆಟ ಆಡ್ತಾ ಇದ್ದಾರೆ DK ಶಿವಕುಮಾರ್? ಇತ್ತ ದಳಪತಿಗಳ ರಣತಂತ್ರ, ಅತ್ತ ಸಿದ್ದರಾಮಯ್ಯ ಬಣದ ಆಟ. ಬಿಡದಿ ಟೌನ್ಶಿಪ್ ನೆಪ, ಪಂಥಾವಹಾನ ಪಾಲಿಟಿಕ್ಸ್ ಅನ್ನೋದು ಸದ್ಯದ ಸಮಾಚಾರ, ಸದ್ಯದ ಸಮರಿ. ಓಕೆ, ಈಗ ನೇರವಾಗಿ ಗೆಸ್ಟ್ಗಳ ಬಳಿ ತೆರಳೋಣ. ಎಸ್, ಲೆಟ್ಸ್ ಗೋ ಫಾರ್ ಗೆಸ್ಟ್ಸ್. ಓಕೆ, ಇವತ್ತು ನಮ್ಮ ಜೊತೆಗಿದ್ದಾರೆ HD ದರ್ಶನ್ ಗೌಡ, ಕಾಂಗ್ರೆಸ್ ವಕ್ತಾರರು. ನಮಸ್ಕಾರ. ಇನ್ನು ಆಮ್ ಆದ್ಮಿ ಪಕ್ಷದ ವತಿಯಿಂದ ಶಶಿಧರ್ ಆರಾಧ್ಯ ಇದ್ದಾರೆ. ನಮಸ್ಕಾರ ಶಶಿಧರ್ ಆರಾಧ್ಯ ಅವರಿಗೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಕಮೆಂಟ್ ಆನ್ ದಿಸ್ ಅಪ್ಡೇಟ್ ದರ್ಶನ್ ಅವರೇ. ನೋಡಿ, ಏನು HD ದೇವೇಗೌಡರು ಕುಟುಂಬ ಇದೆ. 1984-85ರಿಂದನೂ DK ಶಿವಕುಮಾರ್ ಅವ್ರ ಮೇಲೆ ಒಂದು ಕತ್ತಿ ಮಸಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಮೊದಲ ಚುನಾವಣೆಯಲ್ಲಿ ಮಾನ್ಯ ದೇವೇಗೌಡರ ವಿರುದ್ಧ DK ಶಿವಕುಮಾರ್ ಅವರು ಸೋತರು. ಆದರೆ ಇವತ್ತಿನ ತನಕ ಸತತ 8 ಚುನಾವಣೆ ಸೋಲಿಲ್ಲದ ಸರದಾರ. ಮತ್ತು ಆ ಕುಟುಂಬದ ನಡುವೆ ಏನು ರಾಜಕೀಯ ಜಿದ್ದಾಜಿದ್ದು ಇದೇನು ಮೊದಲೇನಲ್ಲ. ನಾನು ಬಿಡ್ದಿದ್ದಕ್ಕೆ ಬರ್ತೀನಿ. ಯಾಕೆಂದರೆ ಕುಮಾರಸ್ವಾಮಿಯವರು ಇವತ್ತು
ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಚುನಾವಣೆಗೆ ನಿಂತು ಮುಗ್ಗರಿಸಿರೋದಂತೂ ಒಂದು ಕಡೆ ಸತ್ಯ. ಹಾಗೇನೆ ಅನಿತಾ ಕುಮಾರಸ್ವಾಮಿ ಅವರು ಡಿ ಕೆ ಸುರೇಶ್ ಅವರ ವಿರುದ್ಧ ನಿಂತು ಅವರು ಸೋತಿರೋದು ಅಷ್ಟೇ ಸತ್ಯ. ರಾಮನಗರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸೋತಿರೋದು ಅಷ್ಟೇ ಸತ್ಯ. ಇವರೇನೋ ಒಂದು ಚೆಸ್ ಆಡೋದಕ್ಕೆ ಅಂತ ಪ್ಲಾನ್ ಮಾಡಿಬಿಟ್ಟು JDS ಇಂದ ಅಡಿಮೈನ್ ತಗೊಂಡೋಗಿ BJP ಬಿಟ್ಟು ಅಲ್ಲೇನೋ ಟ್ರಿಕ್ಸ್ ಮಾಡೋದಕ್ಕೆ ಹೋದ್ರು. ಆ ಟ್ರಬಲ್ ಶೂಟರಿಗೆ ಡಬಲ್ ಟ್ರಿಕ್ಸ್ ಮಾಡೋದಕ್ಕೂ ಗೊತ್ತು. ನಿಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ತಮ್ಮದೇ ಪಕ್ಷ ಬಿಟ್ಬಿಟ್ಟು BJPಗೆ ಕಳಿಸ್ಕೊಟ್ಟು ಅಲ್ಲೇನೋ ರಾಜಕೀಯ ಮಾಡೋದಕ್ಕೆ ಹೋದ್ರು. ಚೆಕ್ಮೇಟ್ ಯಾವ ರೀತಿ ಕೊಡೋದನ್ನ ಚನ್ನಪಟ್ಟಣದಲ್ಲಿ 3ನೇ ಬಾರಿಗೆ ಹ್ಯಾಟ್ರಿಕ್ ಸೋಲ್ನ ನಿಖಿಲ್ ಕುಮಾರಸ್ವಾಮಿ ಕಾಣ್ತಾರೆ, ಅಲ್ಲಿ ತೋರಿಸಿದ್ದಾರೆ. ಇದು ಒಂದು ಕಡೆ ರಾಜಕೀಯ ಜಿದ್ದಾಜಿದ್ದು ಎಲ್ಲ ಆಗ್ತಾ ಇದೆ. ಆದರೆ ಬಿಡದಿ ವಿಚಾರಕ್ಕೆ ಬರೋಣ ಸರ್. ಬಿಡದಿಯ ಈ ಜಮೀನುಗಳನ್ನೆಲ್ಲ ಒತ್ತುವರಿ ಮಾಡೋದು, ನೋಟಿಫಿಕೇಶನ್ ಮಾಡುವಂಥ ವಿಚಾರಕ್ಕೆ ಕೈ ಹಾಕಿದ, ಅದಕ್ಕೆ ಶಂಕುಸ್ಥಾಪನೆ ಗುದ್ಲಿ ಪೂಜೆ ಯಾರು ಮಾಡಿದ್ದಾರೆ ಅಂದರೆ ಅದು ಕುಮಾರಸ್ವಾಮಿ ಅವರೇ. ಅವರೇನಾದ್ರು ಮರ್ತಿದ್ರೆ ಈ DLF ಕಂಪ್ನಿ ಅನ್ನೋದಕ್ಕೆ ಏನು ಅವರಿಗೆ ಟೆಂಡರ್ ಕೊಡೋದಕ್ಕೆ ಅಂತ ಪ್ಲಾನ್ ಮಾಡಿದವರು ಕೊಟ್ಟವರು ಮತ್ತು ಅವ್ರು ಯಾಕೆ ವಾಪಸ್ ಹೋದ್ರು ಅಂತ ಅವ್ರು ಹೇಳಬೇಕು. ಆಯಿತು, ರೈತರು ಜಮೀನು ಅವತ್ತು ನೀವು ವಶಪಡಿಸ್ಕೊಬೇಕಾದ್ರೆ ಕೇತ್ಕನಹಳ್ಳಿದು ಒಂದು 14 ಎಕರೆ ಇದು ಏನೋ ಕಾಂಡೇ ಇಲ್ಲ. ತಮ್ಮ ಜಮೀನನ್ನ ಉಳಿಸ್ಕೊಂಡು ರೈತರಿಗೆ ಆಯ್ತಪ್ಪ ಇಷ್ಟು ವರ್ಷ ಆಯಿತು, ರೈತರಿಗೆ ಏನಾದರೂ ನ್ಯಾಯ ಕೊಟ್ಟರೆ ನೀವೇ ಶಂಕುಸ್ಥಾಪನೆ ಮಾಡಿ ನೀವೇ ಗುದ್ಲಿ ಪೂಜೆ ಮಾಡಿ ಆ ಟೌನ್ಶಿಪ್ಗೆ. ಇವತ್ತು ನೋಡಿದ್ರೆ ನಿಮ್ಮ ಕೈಲಿ ಅವ್ರ ಕೈಲಿ ನ್ಯಾಯನೂ ಕೊಡಿಸೋದಕ್ಕೆ ನೋಡಿ. ಇಲ್ಲಿ ಒಂದು ಇದಿದೆ, ಯಾವುದು ಊಸರವಳ್ಳಿ ಅಂತ ನಾವು ಕೇಳಿದ್ದೀವಿ. ಕ್ಷಣಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ, ಮತ್ತಿನ್ನೊಂದು 2 ತಲೆ ಹಾವು ಅಂತ ನಮ್ಮ ಮಲೆನಾಡು ಭಾಗದಲ್ಲಿ ಸಿಗುತ್ತೆ. ಆ ಕಡೆಗಾದ್ರೂ ಸರಿ ಈ ಕಡೆಗಾದ್ರೂ ಸರಿ, ನೀವು ಒಂದು ಕಡೆ ನಿರ್ಧಾರ ಮಾಡಿದ್ಮೇಲೆ ಒಂದು ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕಿತ್ತು, ಇಲ್ಲ ರೈತರಿಗೆ ಭೂಮಿಯನ್ನು ವಾಪಸ್ ಕೊಡಿಸ್ಬೇಕಿತ್ತು. ಆಗ್ತದ? ಆಗಿಲ್ಲ. ಮತ್ತು ಈ ಡಿನೋಟಿಫಿಕೇಶನ್ ಮಾಡೋವಂಥ ವಿಚಾರದಲ್ಲಿ ಅದನ್ನೇನಾದ್ರು ಬಿಡೋವಂಥ ವಿಚಾರ ಬಂತು ಅಂದರೆ ಮಾನ್ಯ ಶ್ರೀ ಯಡಿಯೂರಪ್ಪನವರು ಇವತ್ತು ಜೈಲಿಗೆ ಹಾಕೋದ್ರು. ಏನು ಇವ್ರ ಮಾತು ಕೇಳ್ಕೊಂಡು ಯಾರ್ಯಾರೋ ಜೈಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಸರ್. ಇವತ್ತು ಬಿಡದಿಯ ರೈತರನ್ನೆಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೌದು ಜವಾಬ್ದಾರಿ ತಗೊಂಡಿದ್ದಾರೆ ಸರ್. ಸೋಕಾಲ್ಡ್ ಸಾಯಿಲ್ಸ್ ಅನ್ನೋ ಅಂತ ಹೇಳ್ಕೊಂಡು ರೇಂಜ್ ರೋವರ್ಲಿ ಓಡಾಡೋಂತಾರಲ್ಲ, ಸೋಕಾಲ್ಡ್ ಮಣ್ಣಿನ ಮಗ ರೈತನ ಮಗ ಅಂತ ಹೇಳ್ಬಿಟ್ಟು ತಾಜ್ ವೆಸ್ಟ್ ಎಂಡಲ್ಲಿ ವಿಯರ್ಸೋಂಥ ವ್ಯಕ್ತಿನೂ ಅಲ್ಲ ಡಿ ಕೆ ಶಿವಕುಮಾರ್ ಅವರು. ಹೌದು, ಈ ಮಣ್ಣಿನ ಮಗನಾಗಿ ಇವರು ರೈತನ ಮಗನಾಗಿ ದೊಡ್ಡ ಹಳ್ಳಿಯಲ್ಲಿ ಕೆಂಪೇಗೌಡರ ಮಗನಾಗಿ ಉತ್ತಿದ್ದಾರೆ, ಬಿತ್ತಿದ್ದಾರೆ, ಅವ್ರ ಜಮೀನು ಇದೆ, ರೈತರು ಕಷ್ಟ ನೋವು ಎಲ್ಲ ಗೊತ್ತಿದೆ. ಇವತ್ತು ರೈತರಿಗೆ ಒಂದು ದೊಡ್ಡ ಮೊತ್ತದ ಪರಿಹಾರವನ್ನು ಎಕರೆಗೆ ಏನಿಲ್ಲ ಅಂದರೆ 2.5-3 ಕೋಟಿ ಇದಕ್ಕೆ ಪರಿಸ್ಥಿತಿಗೆ ಅನುಗುಣವಾಗಿ ಒಬ್ಬ ರೈತರಿಗೆ ಆ ಮಟ್ಟದ ಹಣ ಕೊಡಿಸೋದಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ಈಗ ಕೈಲಾಗ್ದಿಲ್ದಂಥವ್ರು ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರು ನಿಮ್ಮ ಕೈಲಿ ಆಗ್ತಾ ಇಲ್ಲ, ಯಾಕೆ ಕುಣಿಯೋದಕ್ಕೆ ಹೋಗ್ತಾ ಇದ್ದೀರಾ, ಕುಣಿಯೋದಕ್ಕೆ ಆಗ್ದಿಲ್ದವ್ರು ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಹಾಗೇನೆ ಮಾನ್ಯ ಕುಮಾರಸ್ವಾಮಿಯವರೇ ಅನಾವಶ್ಯಕ ಈ ರೀತಿಯಾದಂಥ ರೈತರ ಕಣ್ಣಲ್ಲಿ ರಕ್ತ ಕಣ್ಣೀರು ತರಿಸುವಂಥ ಕೆಟ್ಟ ಹೀನ ಮನಸ್ಥಿತಿಯ ಬುದ್ಧಿಯನ್ನು ಬಿಟ್ಟು ಆ ರೈತರಿಗೇನೋ ಒಳ್ಳೇದಾಗ್ತಾ ಇದೆ, ದಯವಿಟ್ಟು ಇಲ್ಲೂ ನೀವು ರಾಜಕೀಯ ಮಾಡೋದನ್ನ ಬಿಡಿ ಅಂತ ಕೇಳ್ತಾ ನೀವು ಮಾತಾಡ್ತಾ ಏನೋ ದೊಡ್ಡಗೌಡರು ವಿಚಾರ, ಆಮೇಲೆ ಸಿದ್ದರಾಮಯ್ಯನವ್ರನ್ನ ದೋಸ್ತಿ ಅನ್ನೋ ವಿಚಾರ. ಇವರು ದೊಡ್ಡಗೌಡರು ಮತ್ತು ಅವ್ರ ಕುಟುಂಬದವರು ಯಾವಾಗ ಯಾರಿಗೆ ದೋಸ್ತಿ ಅಂತಾರೆ ಗೊತ್ತಾಗಲ್ಲ. 2006ರಲ್ಲಿ ಯಡಿಯೂರಪ್ಪವ್ರನ್ನ ಏನು ಹಗ್ ಮಾಡಿದ್ದೇನು, ಇನ್ನೂ ಫ್ಲೈಯಿಂಗ್ ಕೇಸ್ ಕೊಟ್ಟಿದ್ದೇನು ಎಲ್ಲ ಆಗಿ ಸರ್ಕಾರ ರಚನೆ ಮಾಡಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋ ಟೈಮಲ್ಲಿ ಅವ್ರಿಗೆ ಕೈ ಕೊಟ್ಟು ಅವರು ವಚನಾಭ್ರಷ್ಟ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವ್ರು ತಿರುಗಿದ್ದು ನಾವು ಕಂಡಿದ್ದೀವಿ. ನಾವೇನೋ ಒಂದು ಅಧಿಕಾರ ಇರಲಿ ಕುಮಾರಸ್ವಾಮಿ ಅವರಿಗೆ 2ನೇ ಬಾರಿ ಮುಖ್ಯಮಂತ್ರಿ ಮಾಡೋಣ ಅಂತ ಕೊಟ್ಟು ಅಲ್ವಾ, ಅದು ಕೊಟ್ಟಿದ್ದು ನಾವು ಉಳಿಸ್ಕೊಳಕ್ಕಾಗ್ತದೆ. ಏನ್ ಕೇಳಬೇಕು ಅಂತಿದ್ದೆ ಅದನ್ನ ನೀವು ಆಂಟಿಸಿಪೇಟರಿ ಆಗಿ ಹೇಳ್ತೀರಲ್ಲ, ವಾಚಾಮ ಗೋಚರವಾಗಿ ಮೊದಲು ಬೈದಾಡ್ಕೊಳ್ತೀರಿ, ನಿಮ್ಮ ಅಧಿಕಾರ ಅದ್ರಲ್ಲಿ ಇರ್ಲಿಲ್ವೇನು? ಸ್ವಾಮಿ ನೀವು ಬರ್ತೀನಿ ನೋಡಿ, ಪ್ರಜಾಪ್ರಭುತ್ವ ಉಳಿಬೇಕು. ಪ್ರಜಾಪ್ರಭುತ್ವ ಉಳಿವಿಗಾಗಿ ಏನ್ ಬೇಕಾದ್ರೂ ಮಾಡ್ತೀರಿ ಅನ್ನುವ ನೆಪವಾಗಿ ಇಟ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ತೀರಿ. ನಮ್ದೊಂದು ಲಾರ್ಜೆಸ್ಟ್ ನಂಬರ್ ಬಂದಾಗ ಅಲ್ಲೊಂದು ಅವಕಾಶ ಕೊಡಬೇಕು. ಅನುಕೂಲ ಸಿಂಧು ರಾಜಕಾರಣ, ಅನುಕೂಲ ಸಿಂಧು ರಾಜಕೀಯ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅದು ಮೂಲ ಹುಟ್ಟು ಅದೇನೋ ಅಂತಾರಲ್ಲ, ಕಾವೇರಿ ಮೂಲ ಇಲ್ಲಿ ಹುಟ್ಟುತ್ತೆ ತಲಕಾವೇರಿ ಅಂತ. ಹಾಗೆ ಅನುಕೂಲ ಸಿಂಧು ರಾಜಕೀಯ ಮಾಡೋದ್ರಲ್ಲಿ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡೋದ್ರಲ್ಲಿ ದೇವೇಗೌಡರು ಮತ್ತೆ ಅವರ ಕುಟುಂಬ, ಅವ್ರ ಕಂಪ್ನಿ ಏನಿದೆ ಎತ್ತಿದ ಕೈ, ನೀವು ಮುಂದೆ ಅವಕಾಶ ಕೊಡಿ. ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ್ಯಾವ ಅನುಕೂಲಗಳನ್ನ ಮಾಡ್ಕೊಂಡು ಯಾವ ಕ್ಷೇತ್ರದಲ್ಲಿ ಮನೆ ಮಗ ಅನಿವಾರ್ಯತೆ ಬಂದ್ರೆ ನೀವು JDS ಜೊತೆ ಕೈ ಜೋಡಿಸಲ್ಲ, ನಂಬರ್ಗಳೇನಾದ್ರೂ ಕಡಿಮೆ ಬಂದ್ರೆ ಕೈ ಜೋಡಿಸಲ್ಲ ಮುಂದಿನ ದಿನಗಳಲ್ಲಿ. ಸರ್ 179 ಮೇಲೆ ಗೆಲ್ತೀವಿ ಸರ್. ನೀವೆಲ್ಲಿದ್ದೀರಾ? ಜನ ನಮ್ಮನ್ನ ಮೆಚ್ಚಿದ್ದಾರೆ. ಈಗ ಮೊನ್ನೆ ನಡೀತಲ್ಲ ಸರ್ ಬೈ ಎಲೆಕ್ಷನ್, ಏನು ತಂತ್ರಗಳು, ಏನು ಒಳೆಯೇಟಿನ ಕುತಂತ್ರಗಳನ್ನೆಲ್ಲ ಮಾಡಿದ್ರು ಸಮೇತ ನಾವು ಗೆದ್ದಿದ್ದೀವಿ. ಕಳೆದ ಬಾರಿ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನು ಮನೆಗೆ ಕಳಿಸಿದೀವಿ. ನಮಗೂ ಮತದಾರಗೂ ನಮಗೂ ಭಗವಂತನಿಗೂ ಇರ್ತಕ್ಕಂಥ ಸಂಬಂಧ. ಮತ್ತೆ ನಿಖಿಲ್ ಹೇಳ್ತಾ ಇರೋದ ಭರತ್ ಮತ್ತೆ ನಿಖಿಲ್. ಹೌದು, ಬೊಮ್ಮಾಯಿಯವರ ಮಗನೂ ಸೋತ್ರಲ್ವ ಸರ್, ಇವರು ಹಾಲಿ ಕೇಂದ್ರ ಸಚಿವರ ಮಗನೂ ಸೋತ್ರಲ್ವ ಸರ್. ಸೋತಿರ್ತಕ್ಕಂಥದ್ದು ವಾಸ್ತವ ಸತ್ಯ. ಸೋಲಿನ ರುಚಿ ಉಂಡು ಇವತ್ತು ಇದೇ ರೀತಿ ರಾಜಕೀಯ ಜಿದ್ದನ್ನು ಸಾಧಿಸಿ 18 ಸೀಟಿಗೆ ಬಂದಿದ್ದಾರೆ. ಹೌದು ಸರ್, ನೀವು ಅದನ್ನೇನು ಅಷ್ಟೊಂದು ವಿಕೃತವಾಗಿ ಸಂಭ್ರಮಿಸುವಂತದ್ದು ಏನಿದೆ, ಅವ್ರ ಮನೆ ಕಳಿಸಿದೀವಿ ಅಂತ ಸಂಭ್ರಮ. ಇದೇ ಮಾತುಗಳನ್ನ ನಾವೇನಾದ್ರೂ ಸೋತಾಗ, ನಮ್ಮ ಯಾರು ಸೋತಾಗ ಇದೇ ಕುಮಾರಸ್ವಾಮಿ ಆಡ್ರ ಮಾತು ರಾಜಕೀಯವಾಗಿ ಇತಿಹಾಸದಲ್ಲಿ ಉಲ್ಲೇಖವಿದೆ. ಈಗ
KPCC ವಕ್ತಾರರು ದರ್ಶನ್ ಗೌಡ್ರ ಮಾತಿನ ಸಾರಾಂಶ ಏನು ಅಂತ ಹೇಳಿದ್ರೆ, HD ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಅವ್ರು ಯಾವಾಗ ದೋಸ್ತಿ ಅಂತಾರೋ ಅನ್ನಲ್ವೋ ಗೊತ್ತಿಲ್ಲ, ಅವರು ಒಂದು ರೀತಿ ಗೋಸುಂಬೆ ರೀತಿ ಅನ್ನುವ ಮಾತುಗಳನ್ನು ಆಡಿದ್ದಾರೆ. ಆಮೇಲೆ ಅವ್ರು ಈಗಿಂದ ಅಲ್ಲ ಕತ್ತಿ ಮಸಿತಾ ಇರೋದು, ಮುಂಚಿನಿಂದ ಕತ್ತಿ ಮಸಿತಾ ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಾರೆ, ನೀವು ಆವಾಗೊಂದು ನ್ಯಾಯ ಈಗೊಂದು ನ್ಯಾಯ, ರೈತರು ಆರಾಮಾಗಿರೋಕೆ ಬಿಡ್ರಿ ಏನ್ರಿ ನೀವು ಖ್ಯಾತೆ ತೆಗಿತಿದ್ದೀರಾ ಅನ್ನೋದು ಇವರ ಮಾತಿನ ಸಾರಾಂಶ ಅಂತ ನಾನು ಅಂದ್ಕೊಳ್ತೀನಿ. ಎಸ್, ಈಗ ನಮ್ಮ ಆರಾಧ್ಯ ಅವರು ಏನು ನೋಡ್ತಾ ಇದ್ದೀರಿ, ಎಲ್ಲ ರಾಷ್ಟ್ರೀಯ ಪಕ್ಷಗಳು ಏನೇನು ಮಾಡ್ತಾ ಇದ್ದಾವೆ ಅಂಥೇಳಿ, ಈಗ ಸದ್ಯದ ವಿಚಾರವನ್ನು ಯಾವ ಮೈಂಡ್ ಸೆಟ್ಟಿಂದ ನೋಡ್ತಾ ಇದ್ದೀರಿ? ವಾಟ್ ಇಸ್ ಯುವರ್ ಕಾಂಟೆಕ್ಸ್ಟ್? ನೋಡಿ, ಈ ಪಕ್ಷಗಳು ಅದರಲ್ಲೂ ಒಂದು ಪ್ರಾಂತೀಯ ಪಕ್ಷ ಅಂತ ಹೇಳ್ಕೊಂಡಿರ್ತಕ್ಕಂತಹ ಜನತಾದಳ JDS ಏನಿದೆ ಮತ್ತು ಕಾಂಗ್ರೆಸ್ನ ಇವತ್ತಿನ ಸರ್ಕಾರ ಏನು ನಡೆಸ್ತಾ ಇದ್ದಾರೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರದ ಮೇಲೆ ಏನು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ, ಇದೆಲ್ಲ ನೋಡಬೇಕಂದ್ರೆ ಒಂದು ರಂಗಿತರಂಗ ಆಟಗಳು ನೋಡಿದಾಗ ಆಗ್ತಾ ಇದೆ. ಇವರು ಕೇವಲ ಇವರು ಆಟಗಳನ್ನು ಆಡ್ಕೊಳ್ತಾ ಇದ್ದಾರೆ. ಇಲ್ಲಿನ ವ್ಯವಸ್ಥೆಗಳನ್ನು ಸರಿಪಡಿಸೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಈಗಾಗಲೇ ನೋಡಿ, ಈಗ ಒಂದು ಸಣ್ಣ ಇಂಟರಪ್ಷನ್, ಜನರಲೈಸ್ ಆಗಿ ಬಿಡಿ, ಈಗ ನಿಮಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅವೆಲ್ಲವೂ ಕೊಡಕ್ಕೆ ಈ ಇದರಲ್ಲಿ ಏನಾಗ್ತಾ ಇದೆ? HD ಕುಮಾರಸ್ವಾಮಿ ಅವರು ಹೇಳಿದ್ದೇನಿದೆ, DK ಶಿವಕುಮಾರ್ ಅವರ ಯಾವ ತಪ್ಪು ಕಾಣಿಸ್ತಾ ಇದೆ ನಿಮಗೆ? ನೋಡಿ, HD ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಏನು ಭೂಮಿ ಏನಿದೆ, ಫಲವತ್ತಾದ ಭೂಮಿ ರೈತರೇ ಉಳಿಸ್ಕೋಬೇಕು, ರೈತರು ಏನು ಕೆಲಸ ಮಾಡ್ತಿದ್ದಾರೆ, ರೈತಾಪಿ ಜನಗಳನ್ನು ಒಕ್ಕಲೆಬ್ಬಿಸಬೇಡಿ ಅನ್ನೋ ರೀತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಮತ್ತು ಕಾಂಪನ್ಸೇಷನ್ ಅತ್ಯಂತ ಕಡಿಮೆ ದರದಲ್ಲಿ ನಿಗದಿಪಡಿಸಿದ್ದೀರಾ, ಕಾಂಪನ್ಸೇಷನ್ ತುಂಬ ಕಡಿಮೆ ಇದೆ ಇವತ್ತಿನ ಮಾರುಕಟ್ಟೆ ಬೆಲೆಗೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳಿದ್ದಾರೆ. ಹೌದು, ಈ ಮೂರು ಅಂಶಗಳನ್ನು ಅತಿ ಹೆಚ್ಚಾಗಿ ಹೇಳ್ತಕ್ಕಂಥದ್ದು. ಹೌದು. ನಂತರ HD ದೇವೇಗೌಡರು ಸೋನಿಯಾ ಗಾಂಧಿ ಅವರಿಗೆ ಲೆಟರ್ ಬರೆದಿದ್ದಾರೆ, ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದೆ ನಮ್ಮ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ಅಂತ ಸೋನಿಯಾ ಗಾಂಧಿ ಅವರಿಗೆ ಲೆಟರ್ ಬರೆದಿದ್ದಾರೆ HD ದೇವೇಗೌಡರು. ಅಂದರೆ ಇವರು ಈ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂದರೆ, ಇವ್ರದೇ JDSನ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂದ್ರೆ 2006ರಲ್ಲಿ ಇವರೇ ನೋಟಿಫಿಕೇಶನ್ ಮಾಡ್ತಾರೆ. ಈ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಯಾರದ್ದು ಸತ್ಯ ಅನಿಸ್ತಿದೆ, ಯಾರದ್ದು ಸುಳ್ಳು ಅನಿಸ್ತಾ ಇದೆ? ಇಬ್ರು ನಾಟಕಕಾರರು, ಇಬ್ಬರೂ ಸಹ ರಿಯಲ್ ಎಸ್ಟೇಟ್ ದಂಧೆಕೋರರು, ರಿಯಲ್ ಎಸ್ಟೇಟ್ಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಹೊರತು ಇದು ಜನರ ಉಪಯೋಗಕ್ಕೋಸ್ಕರ ಅಲ್ಲ. ಇನ್ನೂ ಸಹ ನಾವು ಕುಂಬಳಗೋಡು ಸಹ ದಾಟಿಲ್ಲ. ಕುಂಬಳಗೋಡು ಡೆವಲಪ್ಮೆಂಟ್, ಬೆಂಗಳೂರು ಡೆವಲಪ್ಮೆಂಟು ನೀವು ಕಾಣಿಸ್ತಾ ಇದ್ದಾರೆ, ಮುಖ್ಯ ರಸ್ತೆಗಳಲ್ಲಿ ನಮ್ಮ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಆದರೆ ಇಂಟರ್ನಲ್ ಬನ್ನಿ, ಈಗ PRR ರಸ್ತೆ 2 ಅಂತ ಬಂತು, 5400 ಎಕರೆನ್ನ ಅಕ್ವಿಸಿಷನ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಮಾಡಿದ್ದಾರೆ. ಇನ್ನೂ ಸಹ ಅದು ಪರಿಹಾರಕ್ಕೂ ಹೋಗಿಲ್ಲ, ನೋಟಿಫಿಕೇಶನ್ ಸರಿಯಾಗಿ ಆಗಿಲ್ಲ. ಯಾರಿಗೆ ಎಷ್ಟು ಕೊಡ್ತೀರಿ ಅಂತ ಹೇಳ್ತಾ ಇಲ್ಲ. 9600 ಅಡಿ ಕೊಡ್ತೀವಿ 1 ಎಕರೆಗೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಕೊಡ್ತೀರಾ, ಯಾವ ಏರಿಯಾದಲ್ಲಿ ಕೊಡ್ತೀರಾ ಅದನ್ನು ಇವರು ಐಡೆಂಟಿಫೈ ಮಾಡಿಲ್ಲ. ಎಲ್ಲವೂ ಸಹ ಗೊಂದಲಮಯ ಆಗಿದೆ. ಈಗ ಕೆಂಪೇಗೌಡ ಲೇಔಟ್ ಮಾಡಿದ್ದಾರೆ. ಕೆಂಪೇಗೌಡ ಲೇಔಟಲ್ಲಿ ಈಗಾಗಲೇ ಇರತಕ್ಕಂಥ ಲೇಔಟ್ ಬಿಟ್ಟು ಇನ್ನೂ 2500 ಎಕರೆ ಅಧಿಕವಾಗಿ ತಗೊಳ್ತಾ ಇದ್ದೀರಾ. ಶಿವರಾಮ್ ಕಾರಂತರ ಲೇಔಟೆಲ್ಲ ಅಧಿಕವಾಗಿ ತಗೊಳ್ತಾ ಇದ್ದೀರಾ. ಅರ್ಕಾವತಿ ಲೇಔಟನ್ನು ನೀವು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿಲ್ಲ. ಈ ಲೇಔಟ್ಗಳ ಇನ್ನೂ ಸರಿಯಾಗಿ ಹಂಚಿಕೆ ಮಾಡಿಲ್ಲ. ಮೂಲಭೂತ ಸೌಲಭ್ಯಗಳನ್ನು ಇಲ್ಲೇ ಸಹ ಇವು ಕಲ್ಪಿಸ್ಕೊಡೋದಕ್ಕೆ ನೀವು ಕಷ್ಟ ಆಗ್ತಾ ಇದೆ. ನಿಮ್ಮ ಕೈಲಿ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಹಣ ಇಲ್ಲ. ನೀವು ಪದೇ ಇವತ್ತು ಹೇಳ್ತೀನಿ, 12,000 ಕೋಟಿಯನ್ನು ಇವರು ಬ್ಯಾಂಕಿಂದ ಸಾಲ ತೊಗೊಂಡು ಬಂದು ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಬ್ಯಾಂಕಲ್ಲಿ ದುಡ್ಡಿದೆ, ನಾವು ನಿಮಗೆ ಪರಿಹಾರ ಧನ ವಿತರಿಸ್ತೀವಿ ಅಂತ. ಯಾಕೆ ನೀವು ಸಾಲಗಳ ಮೇಲೆ ಸಾಲ ಮಾಡ್ತಾ ಇದ್ದೀರಾ? ಸರ್ಕಾರ ತಡ್ಕೊಳ್ಳುತ್ತಾ? ಕರ್ನಾಟಕ ರಾಜ್ಯ ತಡ್ಕೊಳ್ಳುತ್ತಾ? ನಮ್ಮ ತೆರಿಗೆ ಹಣವನ್ನು ನೀವು ಬಡ್ಡಿ ರೂಪದಲ್ಲಿ ಬೇರೆಯವರಿಗೆ ಕೊಡ್ತಿರಲ್ಲ, ಬೇರೆ ಬ್ಯಾಂಕ್ಗಳಿಗಾಗ್ಲಿ ಬೇರೆ ವಿದೇಶಿ ಬ್ಯಾಂಕ್ಗಳು ಕೊಡ್ತಿರಲ್ಲ, ಇದು ಎಷ್ಟು ಸರಿ? ನಮ್ಮ ತೆರಿಗೆ ಹಣವನ್ನು ನಮಗೆ ಉಪಯೋಗ ಬೇಕು. ಒಂದು ಶ್ವೇತಪತ್ರ ಹೊಡಿಸಿ, ನಮ್ಮ ಹಣ ಎಷ್ಟಿದೆ, ನಮ್ಮ ಆಯ ಎಷ್ಟು, ವ್ಯಯ ಎಷ್ಟು, ನಾವು ಎಷ್ಟು ಖರ್ಚು ಮಾಡಬೇಕು, ನಮ್ಮ ಟೌನ್ಶಿಪ್ಗಳು ಏನು ಬೇಕು, ಅದರ ಯಾವುದೂ ಸೈಂಟಿಫಿಕ್ ಆಗಿಲ್ಲ. 110 ಹಳ್ಳಿ ಸೇರಿಸ್ಕೊಂಡ್ರು ಬೆಂಗಳೂರಿಗೆ ಹೇಳೋದಾ? ಇವ್ರು ಹೇಳಿ ಎಕ್ಸ್ಪಾನ್ಷನ್ ಹೇಳ್ತಾರೆ. 110 ಹಳ್ಳಿ ಸೇರಿಸ್ಕೊಂಡಿದ್ರು. 110 ಹಳ್ಳಿಲಿ ಇವತ್ತೂ ಸಹ ಕುಡಿಯೋ ನೀರಿನ ಸಮಸ್ಯೆ ಇದೆ, ಸ್ಯಾನಿಟರಿ ಸಿಸ್ಟಮ್ ಸಮಸ್ಯೆ ಇದೆ. ಕೆರೆಗಳನ್ನಂತೂ ಸುಮಾರು ಅಧ್ವಾನ ಮಾಡಿದ್ರು. 142 ಕೆರೆಗಳು ಕಲುಷಿತ ಅಂತ ಪೊಲ್ಯೂಷನ್ ಬೋರ್ಡ್ ಕೊಟ್ಟಿದೆ, ಸರ್ಟಿಫಿಕೇಟ್ ಕೊಟ್ಟಿದೆ. ಎಲ್ಲೂ ಸಹ ಅಂತರ್ಜಲ ಕಲುಷಿತ ಆಗ್ತಾ ಇದೆ. ಯಾವುದೂ ಸಹ ಸೈಂಟಿಫಿಕ್ ಆಗಿ ಆಗ್ತಾ ಇಲ್ಲ. ಋಷಭಾವತಿ ನದಿಯನ್ನ ವಿಷ ಉಣಿಸಿದ್ದಾರೆ, ಅರ್ಕಾವತಿ ನದಿಯನ್ನ ವಿಷ ಉಣಿಸಿದ್ದಾರೆ. ತಿಪ್ಕೊಂಡಳ್ಳಿ ಡ್ಯಾಮ್ ನಲ್ಲಿ ನೀರನ್ನು ಪಂಪ್ ಮಾಡಕ್ ಆಗಲ ಪರಿಸ್ಥಿತಿ, ವಾಸನೆ ಗೆಟ್ಟಿದೆ. ಒಂದು 90 ವರ್ಷದ ಇತಿಹಾಸ ಇರತಕ್ಕಂಥ ಮಹಾರಾಜರು ಕಟ್ಟಿರ್ತಕ್ಕಂಥ ನಾವು ತಿಪ್ಕೊಂಡಳ್ಳಿ ಡ್ಯಾಮ್ನ 3.5 TMC ನೀರನ್ನ ಬಳಕೆ ಮಾಡ್ಕೊಬೋದಾಗಿತ್ತು. ಅದನ್ನು ಶಟ್ ಡೌನ್ ಮಾಡಿದ್ದಾರೆ. ಯಾರ್ದಿದು? ಯಾರ ವೈಫಲ್ಯ? ಸರ್ಕಾರಗಳ ವೈಫಲ್ಯ ಅಲ್ವಾ? ಮತ್ತೆ ನೀವು ಟೌನ್ಶಿಪ್ ಹೆಸರುಗಳೆಲ್ಲ ರಿಯಲ್ ಎಸ್ಟೇಟ್ ದಂಧೆ ಗಮನಿಸ್ತಾ ಇದ್ರೆ. HDK ಅವ್ರಿಗೂ ನಿಮಗೆ ಗಮನಿಸ್ತಾ ಇದ್ದಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ನಡೆ ಬಗ್ಗೆ ಗಮನಿಸ್ತಾ ಇದ್ದಾರೆ. ಉತ್ತರ ಕೊಡ್ತಾರೆ. ಕರೆಕ್ಟ್.
ಆಮ್ ಆದ್ಮಿ ಪಕ್ಷದ ವಕ್ತಾರರು ಶಶಿಧರ್ ಆರಾಧ್ಯ ಅವರು ಕೂಡ ಸಾರಾಸಗಟಾಗಿ ಹೇಳ್ತಾ ಇದ್ದಾರೆ, ನೋಡ್ರಿ ಅದೇ ಸ್ಟೇಜು, ಆದರೆ ಡ್ರಾಮಾ ಮುಂಚೆ ಇದ್ದಾಗ ಅವ್ರು ಆ ಪಾತ್ರ ಹಾಕಿದ್ರು, ಈಗ ಇವ್ರು ಈ ಪಾತ್ರ ಹಾಕ್ತಾ ಇದ್ದಾರೆ, ರಂಗಿ ನಾಟಕ ಆಡ್ತಾ ಇದ್ದಾರೆ ಅನ್ನೋದು ಆಮ್ ಆದ್ಮಿ ಪಕ್ಷದ ವಕ್ತಾರರ ಮಾತು. ಆಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾ ಬಿಟ್ಟರೆ ರಿಯಲ್ ಎಸ್ಟೇಟ್ ಉದ್ಯಮ ಅದರಲ್ಲಿ ಏನೋ ಲಾಭ ಮಾಡ್ಕೊಳ್ಬೇಕು ಮತ್ತು ಯಾರಾದರೂ ಎದುರಾಳಿಗಳಿಗೆ ಟಕ್ಕರ್ ಕೊಡಬೇಕಲ್ಲ, ಆ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಅಷ್ಟೇ, ಅದರಲ್ಲೇನಿಲ್ಲ, ಮಾಡಬೇಕಾಗಿರೋ ಕೆಲಸಗಳು ಬಹಳಷ್ಟಿದ್ದಾವೆ ಅನ್ನೋದು ಅವರ ಮಾತಿನ ಅರ್ಥ. ಓಕೆ, ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು ಶರತ್ ಹೆಗಡೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್, ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಓಕೆ, ನೀವು ಈ ಬಂಡೆ ಪ್ರತಿಷ್ಠೆ ಗೌಡ್ರು ವರ್ಸಸ್ ಗೌಡ್ರ ನಡುವೆ ಏನು ಪ್ರೇಕ್ಷಕರಾಗಿದ್ದೀರಾ ಅಥವಾ ಒಳ ಒಪ್ಪಂದದ ಭಾಗವಾಗಿದ್ದೀರಾ, ಏನು ಮಾಡಬೇಕು ಅಂತಿದ್ದೀರಿ ತಾವು? ನೋಡಿ, ಒಳ ಒಪ್ಪಂದ ಅಂತೇಳಿ ನಮ್ಮಲ್ಲಿ ಅಲ್ಲ, ಯಾಕೆ ಹೇಳೋದು ಕಾರಣ ಇದೆ, ಆಮೇಲೆ ಮಾತಾಡ್ತೀನಿ. ನೋಡಿ, ನಮ್ಮಲ್ಲಿ ಏನೇ ರೈತರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ, ಮಹಿಳೆಯರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ, ಸಾಮಾನ್ಯರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ನಾವು ಸಹಜವಾಗಿ BJP ರೋಡಿಗಿಳಿದು ಧರಣಿ ಮಾಡುವಂಥ ಕೆಲಸ ಈಗ ಸಾಕಷ್ಟು ನೋಡಿ, ನೀವು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದಲ್ಲಾಗಿರ್ತಕ್ಕಂಥ ಇದಾಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಈಗ ವಾಲ್ಮೀಕಿ ವಿಭಾಗದಲ್ಲೂ ಸಹಿತ ಆ ನಿಗಮದಲ್ಲಿ ಹಗರಣವನ್ನು ಹೊರಗೆ ತೆಗೆದಿದ್ದೇ BJP, ಮೂಡ ಹಗರಣವನ್ನು ಹೊರಗೆ ತೆಗೆದಿದ್ದೇ BJP. ಈಗ HD ಕುಮಾರಸ್ವಾಮಿ ಅವರ ಮಾತು, HD ಕುಮಾರಸ್ವಾಮಿ ಅವರ ಮಾತು ಅನುಕೂಲ ಸಿಂಧು ರಾಜಕಾರಣ, ಆಗೊಮ್ಮೆ ಈಗೊಮ್ಮೆ ಅನ್ನುವ ಮಾತು, ಗೋಸುಂಬೆ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅನ್ನುವ ಮಾತಿಗೆ ನಿಮ್ಮ ಉತ್ತರ ಏನು? ಅವರು ರೈತರ ಪರವಾಗಿ ಮಾತಾಡಿದ್ದಿದೆ ಕುಮಾರಸ್ವಾಮಿ. ರೈತರಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗಬಾರ್ದು, ಯಾಕೆ ಅಂದ್ರೆ ಈ ದೇಶದ ಬೆನ್ನೆಲುಬು ಆಗಿರ್ಬೋದು, ರಾಜ್ಯದ ಬೆನ್ನೆಲುಬು ರೈತ ಆಗಿರೋದ್ರಿಂದ ಹೇಳಿದ್ರು, ಏನ್ ಮಾಡಿದ್ರು ಅಂತ ನೋಡಿ ಗಮನದಲ್ಲಿ ಇದೆಯಾ? ನೋಡಿ, ಆ ಸಂದರ್ಭದಲ್ಲಿ ನೋಡಿ, ನಾನು ಈ ಸಂದರ್ಭದ ವಿಷಯವನ್ನ ತಗೊಂಡು ಮಾತಾಡಿರ್ತಕ್ಕಂಥ ಮಿತ್ರ ಪಕ್ಷ ನೋಡಿ, ನಾನು ಮಿತ್ರ ಪಕ್ಷ ಅಂತೇಳಿ ನಾನು ಯಾವುದೇ ರೀತಿಯಾಗಿ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ನಮ್ಮಲ್ಲಿ ಏನಂತಂದ್ರೆ, ಅಲ್ಲಿ ನೋಡಿ, ಹಿಂದೆ DK ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣಕ್ಕೆ ರಾಮನಗರವನ್ನ ಸೇರಿಸುವ ಕೆಲಸ ಮಾಡಿದ್ರು. ಏನಕ್ಕೋಸ್ಕರ? ಅದೊಂದು ದೊಡ್ಡ ಲ್ಯಾಂಡ್ ಮಾಫಿಯಾ. ಈಗ ನೀವು B ಖಾತಾ A ಖಾತಾ ಅಂತ ಖಾತಾವನ್ನೇ ಕೊಡ್ತಾ ಇಲ್ಲ, ಅದೇನು ಕಮಿಷನ್ನು ಅಷ್ಟೇ, ಬೇರೆ ಏನೂ ಇಲ್ಲ. ಸಾಮಾನ್ಯ ಜನರಿಗೆ ಸಹಿತ ಇವತ್ತಿನ ದಿವಸ ಗೊತ್ತಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಇವರೇ ಗ್ರಾಸರಾಗಿದ್ದಾರೆ. ಪ್ರತಿಭಟನೆ ಹೋರಾಟ ವಿರೋಧ ಪಕ್ಷ ಮಾಡ್ತಾ ಇದೀವಲ್ಲ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ಸಹಿತ ನಾವು ಹೋರಾಟ ಮಾಡ್ತಾ ಇದೀವಿ. ನೋಡಿ, ಪ್ರತಿಯೊಂದು ಬೆಲೆ ಜಾಸ್ತಿ ಆದಂತ ಸಂದರ್ಭದಲ್ಲೂ ಸಹಿತ ನಾವು ಹೋರಾಟ ಮಾಡಿದೀವಿ. ಪಹಣಿ ಪತ್ರವನ್ನ ಏನು ವ್ಯಾಲ್ಯೂಯೇಷನ್ ಇದೆಯಲ್ಲ, ಅವ್ರದ್ದೇನು ರೈತರ ಪಹಣಿ ಪತ್ರ ಜಾಸ್ತಿ ಆದಂತ ಸಂದರ್ಭದಲ್ಲೂ ಹೋರಾಟ ಮಾಡಿದೀವಿ. ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಏನೇನು ಬೆಲೆ ಏರಿಕೆ ಆಗಿದೆಯಲ್ಲ, ಇಲ್ಲಿವರೆಗೂ ಪ್ರತಿಯೊಂದು ಕಾಂಗ್ರೆಸ್ಸಿನ ವಿರುದ್ಧ ಏನು ಜನರಿಗೆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ನಿಂತಿದ್ದೀವಿ. ನಿಮ್ಮ ಮಾಧ್ಯಮದಲ್ಲಿ ಬಿತ್ತರ ಆಗಿದೆ. ನಾವು ನೋಡಿ, ಏನು ಹೇಳ್ತಾ ಇದ್ದೀರಿ, ನಾವು ಹೇಳ್ತಾ ಇರೋದು ಅದಲ್ಲ. ಈಗ ಅವರೊಬ್ರು ಗೋಸುಂಬೆ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ರಂಗಿತರಂಗಿ ನಾಟಕಗಳನ್ನ ಆಡ್ತಾ ಇದ್ದಾರೆ ಅನ್ನೋ ಮಾತಿಗೆ ನಿಮ್ಗೇನು ಅನ್ಸಲ್ಲ? ಮಿತ್ರ ಪಕ್ಷ ನೋಡಿ, ಅವರು ಹೇಳ್ತದೆ, ನಾನು ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರಿಗೆ ಅನ್ಯಾಯವಾಗದಂತೆ ನೀವು ಮಾಡ್ಕೊಡಿ ಅಂತ ಹೇಳೋ ಅರ್ಥದಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು. ಇಲ್ಲಿ ವೈಯಕ್ತಿಕ ಸಮರ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾ? ನೋಡಿ, ನೋಡಿ, DK ಶಿವಕುಮಾರ್ ಅವರು ಹತಾಶರಾಗಿ, ನಾನು ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ. ಅವರು ಹತಾಶರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಕಾಂಗ್ರೆಸ್ಸಿಗರ ಮೂಲ ಕಾಂಗ್ರೆಸ್ಸಿಗೆ ವಲಸಿಗ ದೊಡ್ಡ ಶೀತಲ ಸಮರ ಏರ್ಪಟ್ಟಿದೆ. ಆ ಒಂದು ಸಿಟ್ಟನ್ನು ಇನ್ನೊಂದ್ ಕಡೆ ತೋರಿಸ್ಕೊಳ್ಬೇಕಲ್ಲ, ತೋರ್ಪಡಿಕೆ ಮಾಡ್ಕೊಳ್ಬೇಕಲ್ಲ, ಅದನ್ನ ಇವರು ಕುಮಾರಸ್ವಾಮಿ ಮೇಲೆ ತೋರ್ಪಡಿಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇನ್ನೊಂದ್ಸಲ ಹೇಳಿ. ನೋಡಿ, ಮೂಲ ಕಾಂಗ್ರೆಸ್ಸಿಗರ ವಲಸಿಗ ಕಾಂಗ್ರೆಸ್ಸಿಗೆ ಏನು ಭಿನ್ನಾಭಿಪ್ರಾಯ ನಡೀತಾ ಇದೆಯಲ್ಲ, ಕೂರ್ಜಿ ಕಾದಾಟ ನಡೀತಾ ಇದೆಯಲ್ಲ, ಆ ಒಂದು ಬೇಗೆ ಇದೆಯಲ್ಲ, ಅದನ್ನ ಇಲ್ಲಿ ತೋರ್ಪಡಿಕೆ ಮಾಡ್ಕೊಳ್ತಾ ಇದ್ದಾರೆ ವಿನಃ ಇದರಲ್ಲಿ ಯಾವುದೇ ಹುರುಳಿಲ್ಲ. ಸುಮ್ನೆ ರಾಜಕಾರಣ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಮೂರು ಜನ ಮುಖ್ಯಮಂತ್ರಿಗಳು ಬದಲಾದ್ರಲ್ಲ, ಅವಾಗ ಯಾವ ಮೂಲ ವಲಸಿಗರ ನಡುವೆ ಇತ್ತಾ ಅಥವಾ ನಮ್ಮಲ್ಲಿ ನೋಡಿ, ಕಾರ್ಯಕರ್ತರ ಪಕ್ಷ, ನಮ್ಮಲ್ಲಿ ಆ ಕಾರ್ಯಕರ್ತರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಇದು ಮಾಡಿದ್ದಾರೆ ವಿನಃ ಯಾವುದೇ ರೀತಿ ಆ ತರ ನಡೆದಿಲ್ಲ. ನಿಮ್ಗೆ ಎಲ್ಲರೂ ಒಂದು ಗಾಜಿನ ಮನೆಯಲ್ಲಿ ಕುತ್ಕೊಂಡು ಇನ್ನೊಂದು ಗಾಜಿನ ಮನೆಗೆ ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇಲ್ಲ. ನಾವು ನೋಡಿ, ಇಲ್ಲಿ ನೋಡಿ, ನಾವು ಇವರು ಇಂದಿನ ಒಂದು ಸಂದರ್ಭದಲ್ಲಿ ನಮ್ಮ ಮೇಲೆ ಯಾವುದೇ ಆರೋಪ ಮಾಡ್ಬೋದು, ಈಗ ಒಂದು ವಿಷಯಗಳನ್ನು ತೆಗಿಬೋದು, ಬೇರೆ ವಿಷಯ ಏರಿಕೆ ಆದ ಸಂದರ್ಭ ಸೆಂಟ್ರಲ್ ಅವರು ತೆಗಿಬೋದು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಹೌದೌದು, ಸಾಕಷ್ಟು ಕಾರಣ ಇದೆ. ಕರೆಕ್ಟ್ ಸರ್, ಕಾರಣ ರಾಜಕಾರಣ ಮಾಡ್ತೀರಿ. ನೋಡಿ,
ಕಾರಣ ಬೇಕೇ ಬೇಕು. ನಾನು ಅದನ್ನೇ ನಾವು ನೋಡಿ ಇಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಕುರಿತಂತೆ ನಾವು ಅವರ ಇದ್ರ ಸುಮ್ನೆ ಸಮಸ್ಯೆ ನೆಪ, ಕುರಿತು ಸುಮ್ನೆ ಮಾತಾಡ್- ಜನರ ನೆಪ ಸಮಸ್ಯೆ ಏನಿಲ್ಲ ಅಂತೀರಿ. ಸ್ವಾಮಿ, ಇಲ್ಲ ಹೇಳಿ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇಲ್ಲಿವರೆಗೆ ಕಾಂಗ್ರೆಸ್ ಎಷ್ಟು ಸಾಲ ಮಾಡಿದೆ, ಎಷ್ಟು ಇವರು ಅಭಿವೃದ್ಧಿ ಪರವಾಗಿ ಇವರು ಇದ್ದಾರೆ, ರೈತರ ಬಗ್ಗೆ ಏನ್ ಅದ್ರ ಚಿಂತನೆ ಜೊತೆಗೆ- ಮಾಡಿದ್ದಾರೆ, ಮಹಿಳೆಯರ ಅದ್ರ ಬಗ್ಗೆ ಏನ್ ಜೊತೆಗೆ ಚಿಂತನೆ ನಿಮಗೆ ಒಂದು ಮಾಡಿದ್ದಾರೆ, graphics ಹೋಗ್ತಾ ಇದೆ. ಪ್ರತಿಯೊಂದು ನೋಡಿ ಒಂದ್ ನಿಮಿಷ, ನೀವು ಒಂದ್ ನಿಮಿಷ. ಎಷ್ಟು ಶರತ್ ಬೆಲೆಗಳು ಹೆಗಡೆ ಯಾವ್ದು ಅವರು. ಏರಿಕೆ ಮಾಡಿದ್ದಾರೆ, ಇಲ್ಲಿವರೆಗೆ ಬೆಲೆ ಏರಿಕೆ ಮಾಡಿದ್ದೆ 80,000 ಕೋಟಿಗೂ ಶರತ್ ಹೆಚ್ಚು ಹೆಗಡೆ ಇದೆ. ಅವರೇ, ಶರತ್ ಹೆಗಡೆ ಶ್ವೇತಪತ್ರವನ್ನ ಅವ್ರು ಒಂದು ತಿಳ್ಕೊಳ್ಳಿ, ಬಿಡುಗಡೆಗೊಳಿಸ್ಬೇಕಿತ್ತಲ್ಲ. ಯಾವ ಜನಸಾಮಾನ್ಯನು ಕೂಡ ಈ ಸರ್ಕಾರ ಬಂದಿದೆ ಅಂತ ಹೇಳಿ ಸುಭದ್ರವಾಗಿಲ್ಲ, ಆರಾಮಾಗಿಲ್ಲ. ಎಷ್ಟು ಫಾರ್ ಹಣವನ್ನು ಇನ್ಫಾರ್ಮೇಶನ್, ಹಾಕಿದ್ರು. ಸುಮ್ಮನೆ ನಿಮ್ ರಾಜಕಾರಣಕ್ಕೆ ಏನೋ ಜಗಳ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಮಾತಾಡಬೇಡಿ. ಸರ್ ನಾನು ನೀವು ಈಗ ಯಾವ್ದು ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರಲ್ಲ, ಈಗ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನೋಡಿ ಯಾರ್ಯಾರ ಆಸ್ತಿ ಎಷ್ಟೆಷ್ಟು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು 2028ರಲ್ಲಿ ಈಗ ಅನೌನ್ಸ್ ಆಗಬೇಕು, ಗೊತ್ತಿಲ್ಲ. 2008ರಿಂದ 8ರಲ್ಲಿ ಏನು ಡಿಕ್ಲೇರ್ ಮಾಡಿದ್ರೆ 75 ಕೋಟಿ, 2013ರಲ್ಲಿ 251 ಕೋಟಿ, 2018ರಲ್ಲಿ 840 ಕೋಟಿ, 2023ರಲ್ಲಿ 1413 ಕೋಟಿ. ಓಕೆ, ಇದು ಯಾರ್ದು? ಡಿ ಕೆ ಶಿವಕುಮಾರ್ ಅವ್ರದ್ದು. ಇನ್ನೊಂದ್ಸಲ ಪ್ಲೇ ಮಾಡಿ ಅದು. ಈಗ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು 2008ರಲ್ಲಿ 52 ಕೋಟಿ, 2013ರಲ್ಲಿ 123 ಕೋಟಿ, 2018ರಲ್ಲಿ 167 ಕೋಟಿ, 2023ರಲ್ಲಿ 189 ಕೋಟಿ, 2024ರಲ್ಲಿ 217 ಕೋಟಿ. ಅಂದರೆ ಇದು ಇಷ್ಟೇ ಇದೆ ಅನ್ನೋದು ತೋರಿಸಿದ್ದಾರೆ. ಇಲ್ಲಿ ಯಾಕೆ ಹಿಂಗೆ ಸೆಡ್ ಹೊಡಿಯೋದು ಬಂತು? ಐ ಮೀನ್ ಪಂಥಾಹ್ವಾನ ಯಾಕೆ ಬಂತು, ಸಂಪತ್ತಿಗೆ ಸವಾಲು ಯಾಕೆ ಬಂತು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಜನಸಾಮಾನ್ಯನ ಆಸ್ತಿ ಅಲ್ಲ, ಇಲ್ಲಿ ನಮ್ಮನ್ನು ಆಳುವ ನಾಯಕರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಈಗ ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ. BJP ವಕ್ತಾರ ಜೊತೆ ಮಾತನಾಡ್ತೀನಿ, ಮುಂದುವರ್ಸೋಣ. ಅದಕ್ಕಿಂತ ಮುಂಚಿತವಾಗಿ ಈಗ ಲೆಟ್ಸ್ ಗೋ ಫಾರ್ ಬೈಟ್ಸ್. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದರು ನಿಜಕ್ಕೂ, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು, ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳಿದರು? ಎಸ್ ಟೀಮ್ ರೆಡಿ ಇದೆಯಾ? ಎಸ್, ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ನಡೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಓಕೆ, ಕುಮಾರಸ್ವಾಮಿ ಅವರ ಮಾತನ್ನು ಕೇಳಿಸ್ಕೊಳ್ಳೋಣ, ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಾತನ್ನು ಕೇಳಿಕೊಳ್ಳೋಣ, ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಖ್ಯವಾಗಿ ಈಗ JDS ನಾಯಕರು MLC TS ಶರವಣ ಅವರು ನಮ್ಮ ಜೊತೆ ಫೋನೋ ಜಾಯ್ನ್ ಆಗಿದ್ದಾರೆ. ಶರವಣ ಸರ್ ನಮಸ್ಕಾರ, ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ಬ್ರದರ್, ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಎಸ್ ಸರ್, ನಾವು ಚೆನ್ನಾಗಿದ್ದೀವಿ, ಭಗವಂತನ ಕೃಪೆ. ಏನ್ ಸರ್ ಇದು ಪಂಥಾಹ್ವಾನ, ಸಂಪತ್ತಿಗೆ ಸವಾಲೆಲ್ಲ ಆಗ್ತಾ ಇದೆ, ಏನ್ ನಡೀತಾ ಇದೆ? ನೋಡಿ, ರಾಜಕೀಯದಲ್ಲಿ ಯಾವುದು ಕೂಡ ಯಾರಿಗೂ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಓಕೆ, ಯಾರು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀರಾ ಸರ್? ಅಧಿಕಾರದಲ್ಲಿದ್ದಾಗ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು, ಒಂದಷ್ಟು ಜನರ ವಿಶ್ವಾಸವನ್ನ ಗೆಲ್ಲಬೇಕು, ರಾಜ್ಯದ ಜನರ ಹಿತನ್ನ ಕಾಪಾಡುವಂತ ಕೆಲಸ ಆಗ್ಬೇಕು. ಓಕೆ, ಅದನ್ನ ಬಿಟ್ಬಿಟ್ಟು ಸವಾಲ್ ಹಾಕೊಂಡು ಏನೋ ಒಂದು ವಿರೋಧ ಪಕ್ಷದಲ್ಲಿ ಇದ್ದಾಗ ನೀವು ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸುವಂತ ಜವಾಬ್ದಾರಿ ನಮಗಿರುತ್ತೆ. ನಾವು ಆ ಕೆಲಸವನ್ನ ಮಾಡ್ತೀವಿ. ಆ ವಿರೋಧ ಪಕ್ಷಗಳು ಕೊಡುವಂತ ಸಲಹೆ ಸೂಚನೆಗಳನ್ನ ಸ್ವೀಕಾರ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ನೀವು ಮಾಡುವ ತಪ್ಪುಗಳನ್ನ ಹೇಳಕ್ ಹೋದಾಗ ಆ ತಪ್ಪುಗಳನ್ನೇ ತಿರ್ಚಿ ಸವಾಲಿಗೆ ಪ್ರತಿ ಸವಾಲನ್ನ ಹಾಕೋದು, ಮತ್ತೊಂದು ಇನ್ನೊಂದು ಇಲ್ದಿರತಕ್ಕಂಥದ್ದನ್ನ ಹೇಳೋದು. ಈಗೇನು ಆಸ್ತಿ ವಿಚಾರವಾಗಿ ತಾವು ಏನು ಇವತ್ತು ಮಾತಾಡಿದಿರಿ, ಇದೆಲ್ಲ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಯಾರು ಯಾವ ಇದರಿಂದ ಬಂದಿದ್ದಾರೆ, ಯಾರು ಏನೇನು ಮಾಡುತ್ತಾ ಇದ್ದಾರೆ, ಯಾರನ್ನ ಎಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತಾರೆ. ಅಲ್ವಾ ಸರ್, ಎಲ್ಲರೂ ಅದನ್ನೇ ಮಾಡ್ತಾ ಇದಾರೆ. ನೀವು ಹಿಂಗೆ ಹೇಳ್ತಾ ಇರೋದು ಏನು ಯಾವ್ದೋ ಒಂದು ಪಕ್ಷಕ್ಕೆ ಹೇಳ್ತಾ ಇದ್ರೆ ಹಿಂಗೆ? ಈಗ ಎಚ್ ಡಿ ಕುಮಾರಸ್ವಾಮಿ ಇದಕ್ಕೆ ಅತೀತ್ರ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಅತೀತ್ರ? ಎಲ್ಲರೂ ಅದನ್ನೇ ಮಾಡ್ಕೊಂಡು ಬಂದಿದಾರಲ್ವಾ? ಇವ್ರು ಮಾತ್ರ ಹಿಂಗೆ ಅವ್ರು ಮಾತ್ರ ಹಿಂಗೆ ಅಂತ ಹೇಳೋದನ್ನ ಹಿಂಗೆ ನಿಮ್ಮ ಮಾತನ್ನ ಒಪ್ಬೇಕು? ಅಲ್ಲ, ಈಗ ತಾವು ಕೇಳ್ತಾ ಇರತಕ್ಕಂಥದ್ದು
ಇವತ್ತು ಏನವರು 2-3 ದಿವಸ ಹಿಂದೆ ಒಂದು ಸವಾಲ್ ಹಾಕಿದಾರಲ್ಲ, ಹೌದು, ಅದಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಕರೆಕ್ಟ್. ನಮ್ಮ ನಾಯಕರು ಕೂಡ ಅದಕ್ಕೆ ಸರಿಯಾಗಿ ಹೇಳಿದ್ದಾರೆ. ಆಯ್ತಪ್ಪ, ವೇದಿಕೆ ಸಿದ್ಧ ಮಾಡಿ, ನಾವು ಕೂಡ ತಯಾರಾಗಿದ್ದೀವಿ. ಹೌದು, ದೇವೇಗೌಡರ ಕುಟುಂಬದಲ್ಲಿ ನಾನು ಒಬ್ಬನೇ ಇರೋದು, ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ಹೌದು, ಆ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಜೊತೆಯಲ್ಲೇ ಇದ್ದೆ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ. ಕರೆಕ್ಟ್. ನನಗೂ ಕೂಡ ಈ ವಿಚಾರ ಗೊತ್ತಿದೆ. ಅವ್ರೇನು ಈಗ ಬಿಡಿದಿದ್ದು ಏನು ಆ ತೋಟದ ಮನೆ ಏನಿದೆ ಅದನ್ನ ಯಾವ ತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ SIT ಮತ್ತೆ SIT ನ ರಚನೆ ಮಾಡಿ ಹೇಗೆಲ್ಲ ಏನೇನೆಲ್ಲ ತೊಂದರೆ ಕೊಡ್ಬೇಕು ಅಂತ ಹೇಳಿ ಕಳೆದ 25-30 ವರ್ಷಗಳಿಂದ ಹಿಂದೆ ಆಗಿರತಕ್ಕಂತ ಆ ದಾಖಲೆಗಳನ್ನೆಲ್ಲ ಇದು ಮಾಡಿ, ಏನೇನು ತಪಾಸಣೆ ಮಾಡಿ, ಏನೇನು ಪರಿಶೀಲನೆ ಮಾಡಿ, ಅಧಿಕಾರಿಗಳಿಗೆ ಯಾವ ತರ ಇವರು ಕುಮ್ಮಕ್ ಕೊಟ್ಟು ಏನೇನು ಮಾಡಕ್ಕೆ ಪ್ರಯತ್ನ ಪಟ್ಟು ಇವ್ರನ್ನ ಶಿಕ್ಷೆಗೋಸ್ಕರ ಎಲ್ಲಾ ರೀತಿಯಲ್ಲಿ ಇವರು ಪ್ರಯತ್ನಗಳು ವಿಫಲವಾಯಿತು. ಅದು ಕೂಡ ಈ ರಾಜ್ಯದ ಜನರ ಮುಂದೆ ಇರತಕ್ಕಂಥದ್ದು. ಇವತ್ತು ಈ ಸರ್ಕಾರ ಸೇಡಿನ ರಾಜಕಾರಣ ಬಿಡಬೇಕು. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ರಾಜಕೀಯ ಅನ್ನೋದು ನಿಂತ ನೀರಲ್ಲ. ಜನಾದೇಶ ಯಾರು ಪರವಾಗಿ ಜನ ತೀರ್ಮಾನ ಮಾಡ್ತಾರೆ. ಕರೆಕ್ಟ್ ಸರ್, ಎಲ್ಲಾ ಟೈಮಲ್ಲೂ ಜನ ತೀರ್ಮಾನ ಮಾಡೋದು. ಈಗ ಸೇಡಿನ ರಾಜಕಾರಣ ಅಂದ್ರಲ್ಲ, ಹೆಂಗೆ ಅದು? ಯಾಕೆ ಆ ವಿಚಾರ ಪ್ರಸ್ತಾಪ ಆಗ್ತಾ ಇದೆ? ಈಗ ಸೇಡಿನ ರಾಜಕಾರಣ ಎಲ್ಲಿ ಬಂತಿಲ್ಲಿ? ಒಂದ್ ನಿಮಿಷ. ಈಗ ನೀವು ಬಿಡಿದಿ ವಿಚಾರ ತಗೊಂಡ್ರಿ. ಹೌದು, ಟೌನ್ಶಿಪ್ ಬಿಡಿದಿಯಲ್ಲಿ ಯಾರಿದ್ದಾರೆ? ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರಿಗೆ 2-3 ಬಾರಿ ನೋಟಿಸ್ ಅನ್ನು ಕೊಟ್ಟು ಅಲ್ಲಿ SIT ರಚನೆ ಮಾಡಿ ಅಲ್ಲಿ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯದ ಜನರ ಮುಂದೆ ಅವ್ರನ್ನ ವಿಲ್ಲನ್ ಮಾಡ್ಲಿಕ್ಕೋಸ್ಕರ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಏನಾಯ್ತು? ಆಗ್ಲೇ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ. ಇವ್ರಿಗೆ ಏನೇನ್ ಮಾಡ್ಬೇಕು ಅಂತ ಹೊರಟಿದ್ರು ಆಗ್ಲೇ ಕೋರ್ಟ್ ಇಂದ ಒಂದ್ ಚೀಮಾರಿನೂ ಆಗಿದೆ. ಅದ್ರ ಬಗ್ಗೆ ನಾನು ಈಗ ಹೆಚ್ಚಿಗೆ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಬಿಡಿದಿ ವ್ಯಾಪ್ತಿಯಲ್ಲಿ ಒಂದು ಟೌನ್ಶಿಪ್ ನ ತರಬೇಕು ಅಂತ ಹೇಳಿ ಅಲ್ಲಿ ಆ ಭಾಗದ ಯಾರು ರೈತರಿದ್ದಾರೆ ಆ ರೈತರನ್ನ ಒಕ್ಕಲೆಬ್ಬಿಸಿ ಬೇರೆ ರೀತಿಯಲ್ಲಿ ಏನು ಈಗ ರಿಯಲ್ ಎಸ್ಟೇಟ್ ದಂಧೆ ಏನು ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೆ ಅದನ್ನ ಯಾವ ರೀತಿಯಲ್ಲಿ ತರಬೇಕು, ರೈತರಿಗೆ ಏನು ಮೋಸ ಆಗ್ತಾ ಇದೆ ಅಂತ ಹೇಳಿ ನಮ್ಮ ವರಿಷ್ಠರಾದಂತ ಸನ್ಮಾನ್ಯ ದೇವೇಗೌಡರು, ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ಆ ರೈತರು ಬಂದು ನಮ್ಮ ಪಕ್ಷದ ಕಚೇರಿಯಲ್ಲಿ ಬಂದು ಹೆಣ್ಮಕ್ಳು ದೊಡ್ಡ ಮಟ್ಟದಲ್ಲಿ ಬಂದು ಕಣ್ಣೀರ್ ಹಾಕಿ ನಮ್ಮ ದೇವೇಗೌಡರು ಸಾಹೇಬ್ರ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಹೇಳಿ ಅವರು ಮನವಿ ಪತ್ರ ಕೊಟ್ಟು ನಮ್ಮ ಪರವಾಗಿ ನೀವೆಲ್ಲ ನಿಂತ್ಕೋಬೇಕು ಅಂತ ಹೇಳಿದಾಗ ಅವರ ಪರವಾಗಿ ಧ್ವನಿ ಎತ್ತಿದೀವಿ. ಅದ್ರಲ್ಲಿ ತಪ್ಪೇನಿದೆ? ಅಲ್ಲ ಸರ್, ಧ್ವನಿ ಎತ್ತಿದ್ದೀರಾ ಅಂತಿದ್ದೀರಾ, ಆದ್ರೆ ಅಸಲಿ ಕಾರಣನೇ ಬೇರೆ. ಅವರವರ ವೈಯಕ್ತಿಕ ದ್ವೇಷ ತಂದು ಇಲ್ಲಿ ಆಟ ಆಡ್ತಿದ್ದಾರೆ. ಮುಂಚೆ ಏನ್ ಹೇಳ್ತಾ ಇದ್ರು HD ಕುಮಾರಸ್ವಾಮಿ ಇದೇ ಯೋಜನೆಗೆ ಸಂಬಂಧಪಟ್ಟಂಗೆ ಏನ್ ಮಾತಾಡಿದ್ರು? ಅವಾಗ ಒಂದ್ ನ್ಯಾಯ, ಈಗ ಒಂದ್ ನ್ಯಾಯ. ಅದು ಇದೆ, ನಿಮ್ಮ ಹತ್ರನು ವಿಡಿಯೋ ಇದೆ, ಆಡಿಯೋ ಇದೆ, ರೀಕಾಲ್ ಮಾಡ್ಕೊಳ್ಳಿ. ಆವಾಗ ಯಾವ ತರ ಅಲ್ಲಿರತಕ್ಕಂತ ಜನ ಏನ್ ಹೇಳ್ತಾ ಅಲ್ಲ ಇಲ್ಲ ನೀವು ಶರವಣ ಸರ್ ನೀವು ಹೇಳಿದ್ರಿ ಜನನೇ ತೀರ್ಮಾನ ಮಾಡ್ಬೇಕು. ಓಕೆ, ಜನ ಇನ್ನೊಂದು ವಿಚಾರನು ಗಮನಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಈ HD ದೇವೇಗೌಡರು ಸಿದ್ದರಾಮಯ್ಯನವ್ರ ಪರವಾಗಿ ಸಿಕ್ಕಾಪಟ್ಟೆ ಬ್ಯಾಟ್ ಬೀಸ್ತಾ ಇದಾರಲ್ಲ, ನಮ್ಗೆ ಒಳ್ಳೆ ಫ್ರೆಂಡು ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನು ಅವ್ರಿಗೆ ತುಂಬಾ ಸಾಫ್ಟ್ ಕಾರ್ನರ್ ಅಲ್ಲಿ ಮಾತಾಡ್ತಾ ಇದಾರಲ್ಲ, ಅದರ ಅವಶ್ಯಕತೆ ಏನಿತ್ತು? ಇಲ್ಲ ಇಲ್ಲ ಇಲ್ಲ, ಸಾಫ್ಟ್ ಕಾರ್ನರ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿರೋರು, ಅವ್ರಿಗೂ ನನ್ನಷ್ಟೇ ಅನುಭವನೂ ಇದೆ. ಅಲ್ಲಿ ಆಗ್ತಾ ಇರತಕ್ಕಂತ ಅನ್ಯಾಯವನ್ನ ಹೆಂಗೆ ಇವ್ರು ನೋಡ್ಕೊಂಡು ಒಪ್ಕೊಂಡು ಸುಮ್ನೆ ಕೂತಿದ್ದಾರೆ. ಇಂತ ವಿಚಾರದಲ್ಲಿ ನೀವು ಧ್ವನಿ ಎತ್ತಬೇಕು, ರೈತರ ಪರವಾಗಿ ನಿಲ್ಬೇಕು. ನೀವು ಅಹಿಂದ ಲೀಡರ್ ಇದ್ದೀರಿ, ನಿಮ್ಮ ನಾಯಕತ್ವದಲ್ಲಿ ಒಂದು ಅನುಮಾನ ಬರೋ ತರ ಕೆಲಸ ಮಾಡಬೇಡಿ ಮಾಡಿ ಅಂತೇಳಿ ಪರೋಕ್ಷವಾಗಿ ಒಂದೊಂದು ವಿಚಾರ ಮಾತಾಡ್ತಾ ಹೇಳಿದ್ದಾರೆ. ತಪ್ಪೇನಿದೆ? ಅಲ್ಲ, ಅಹಿಂದ ಲೀಡರ್ ಇದಾರೆ ಅಂತ ನೀವು ಒಪ್ಕೊಳ್ತಾ ಇದ್ದೀರಾ ಕೇಳಿದೆ? ಅಲ್ಲ, ಏನು ಮಾಡಕ್ಕಾಗಲ್ಲ. ಈಗ ಅಹಿಂದ ಲೀಡರ್ ಅಂತ ಅವ್ರು ಬಂದಿದಾರಲ್ವಾ, ಅಹಿಂದ ಹೆಸರು ಹೇಳ್ಕೊಂಡೆ ತಾನೇ ರಾಜಕಾರಣ ಮಾಡ್ತಾ ಇದ್ದಾರೆ. ಅಧಿಕಾರವನ್ನ ನಡೆಸ್ತಾ ಇದ್ದಾರೆ, ಆಡಳಿತವನ್ನ. ಈಗ DK ಶಿವಕುಮಾರ್ ಅವ್ರ ಮೇಲಿರೋ ಸಂಘರ್ಷವನ್ನ ಈಗ ಪಟ್ಟದ ಫೈಟ್ ಬೇರೆ ನಡೀತಾ ಇರೋದ್ರಿಂದ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಏನಾದ್ರು ಹೇಳ್ತಾ ಇದ್ದಾರಾ? ಈ ಮೂಲಕ ಅವ್ರು ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ. ನೋಡಿ,
ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಈ ರಾಜ್ಯವನ್ನ ಮುನ್ನಡೆಸ್ಬೇಕು, ಯಾರು ಕಂಟಿನ್ಯೂ ಆಗ್ಬೇಕು ಅನ್ನೋದು ಅದು ನಮ್ಮ ಪಕ್ಷದ ಸರ್ಕಾರ ಅಲ್ಲ. ಕರೆಕ್ಟ್. ಆದ್ರೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಬಹುದಲ್ಲ ಸರ್? ಅವ್ರದೇ ಆದಂತ ಹೈಕಮಾಂಡ್ ಇದೆ, ಶಿವಕುಮಾರ್ ಅವ್ರ ಮೇಲಿರೋ ದ್ವೇಷವನ್ನ, ಸಂಘರ್ಷವನ್ನ ಈ ಮೂಲಕ ವ್ಯಕ್ತಪಡಿಸೋಕೆ ದಾರಿ ಅದನ್ನ ಜೆಡಿಎಸ್ ಅವ್ರು ತೀರ್ಮಾನ ಮಾಡ್ಲಿ. ಅಲ್ಲ ಸರ್, ಅದೇ ಕರೆಕ್ಟು. ಆದ್ರೆ ಈ ಮೂಲಕ DK ಶಿವಕುಮಾರ್ ಅವರ ಮೇಲಿರುವಂತ ದ್ವೇಷವನ್ನ ಈ ಮೂಲಕ ತೀರಿಸ್ತಾ ಇದ್ದಾರಾ ಅನ್ನೋದು ಒಂದು ಚರ್ಚೆ. ಇಲ್ಲ ಇಲ್ಲ ಇಲ್ಲ, ಎಲ್ಲಿ ಕೂಡ ದ್ವೇಷ ಇಂತ ವಿಚಾರದಲ್ಲಿ ನಾವು ಹೇಳೋದು ಏನು ಕೂಡ ನಡೆಯಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇರತಕ್ಕಂತವ್ರು, ಜನ ನಮ್ಗೆ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ ಅಂತೇಳಿ ನಮ್ಮನ್ನ ಕೂರ್ಸಿದ್ದಾರೆ. ಇವ್ರು ಮಾಡುವಂತ ತಪ್ಪುಗಳನ್ನ ಎತ್ತಿ ತೋರಿಸುವಂತ ಜವಾಬ್ದಾರಿ ನಮ್ಮಲ್ಲಿ ಇರತಕ್ಕಂಥದ್ದು. ಆ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಅದನ್ನ ಹೇಳಿದ್ದಾರೆ. ಅದು ತಪ್ಪೇ. ಶರವಣ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಎಲ್ಲವನ್ನ ಬಲ್ಲವರು, ಇದನ್ನ ನೋಡಪ್ಪ ಅಂತ ಹೇಳಿದ್ದಾರೆ, ಅವ್ರ ಗಮನಕ್ಕೆ ತಪ್ಪಿದೆ. ಒಂದ್ ನಿಮಿಷ, ಬಿ ಆನ್ಲೈನ್ ಶರವಣ ಸರ್, ಹಂಗೆ ಇರಿ. ಏನ್ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್ ಅವರು ಕೇತ್ಗಾನಹಳ್ಳಿ ವಿಚಾರ ಮಾತಾಡಿದ್ರು, ಕೋರ್ಟ್ ಏನೋ ಚೀಮಾರಿ ಹಾಕಿದೆ ಅಂತೇಳಿ. ಕೋರ್ಟಿನ ವಿಚಾರದಲ್ಲಿ ಸುಳ್ಳು ಹೇಳ್ಬಾರ್ದು. ಇವರು ನಿಜವಾಗ್ಲೂ ನ್ಯಾಯಕ್ಕೆ ಗೌರವ ಕೊಡೋದಾಗಿತ್ತು ಅಂದ್ರೆ ರಾಜ್ಯ ಸರ್ಕಾರ ಅಲ್ಲಿ ಏನು ನಾವು ಅಳತೆ ಮಾಡ್ತಾ ಇದ್ವಲ್ಲ, ಇವ್ರು ಒತ್ತುವರಿದೆಲ್ಲ ಎಲ್ಲೂ ಹೊರಗಡೆ ತೆಗೆದು ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಇಂದ ಕುಮಾರಸ್ವಾಮಿ ಅವರು ಕೇತ್ಗಾನಹಳ್ಳಿ ಜಮೀನಿಗೆ ಯಾಕೆ ಸ್ಟೇ ತಂದಿದ್ದಾರೆ ಆ ಸತ್ಯ ಒಪ್ಕೊಳ್ಳಿ. ನಾನು ಸತ್ಯ ಮಾತಾಡ್ತಿದ್ದೀನಿ. ಅವ್ರು ಸ್ಟೇ ತಂದಿದ್ದಾರೋ ಇಲ್ವೋ, ಅವರು ತಪ್ಪೇ ಮಾಡ್ದೇನೆ ಇದ್ದಿದ್ರೆ, ಒತ್ತುವರಿ ಮಾಡದಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ SIT ಮಾಡಿದೆ, ಅದು ತನಿಖೆ ಮಾಡ್ಕೊಳ್ಳಿ, ನಾನು ರೆಡಿ ಇದ್ದೀನಿ ಅಂತ ಹೇಳ್ಬೋದಿತ್ತು. ಇವತ್ತು ರಾಜ್ಯ ಸರ್ಕಾರದ ತನಿಖೆಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರ್ತಕ್ಕಂಥದ್ದು ಮಾನ್ಯ ಕುಮಾರಸ್ವಾಮಿಗಳು. ಇವತ್ತು ಮಾನ್ಯ ಶರವಣ ಸಾಹೇಬ್ರು ಅವ್ರು MLC ಇದ್ದಾರೆ, ಹಿರಿಯರಿದ್ದಾರೆ, ಗೌರವ ಇದೆ. ಏನು ಸಿದ್ದರಾಮಯ್ಯವ್ರ ಮೇಲೆ ಅನುಕಂಪ ಯಾಕೆ? ರಾಜ್ಯಸಭೆ ಬರ್ತಾ ಇದೆಯಲ್ಲ ಅದಕ್ಕೆ ಸ್ವಾಮಿ. ಇದೇ ಸಿದ್ದರಾಮಯ್ಯನವ್ರನ್ನ 2006ರಲ್ಲಿ ನಿಮ್ಮ ಮನೆಯಿಂದನೇ ಹೊರದೂಡ್ದವ್ರು ಇದೇ ದೇವೇಗೌಡರು ಕುಟುಂಬದವರು. ಅವತ್ತಿಲ್ಲದಂತಹ ಸಹೋದರತ್ವ, ಅವತ್ತಿಲ್ಲದಂತಹ ಪ್ರೀತಿ, ಅವತ್ತಿಲ್ಲದಂತಹ ಮಮಕಾರ ಇವಾಗ ಉಕ್ಕಿ ಹರಿತದೆ. ಕಾರಣ ಬರುವಂತ ರಾಜ್ಯಸಭಾ ಸ್ವಾಮಿ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸಿದ್ದು ಇದೇ ಕಾಂಗ್ರೆಸ್ ಸ್ವಾಮಿ. ಅದರ ಋಣ ಸಂದಾಯವನ್ನ ಮಾನ್ಯ ಹಿರಿಯರಾದಂಥ ದೇವೇಗೌಡರು ಮಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಗನ್ ಇವತ್ತು ಕೇಂದ್ರ ಮಂತ್ರಿ ಮಾಡಿ ಕಾಂಗ್ರೆಸ್ ಅನ್ನೇ ಜರಿಯುವಂತ ಕೆಲಸವನ್ನ ಮುತ್ಸದ್ದಿಗಳಾದಂಥ ಮಾನ್ಯ ಶ್ರೀ HD ದೇವೇಗೌಡರು ಮಾಡ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಈ ಅವಕಾಶವಾದಿ ರಾಜಕಾರಣ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಪಾಪ ಶರವಣ ಸಾಹೇಬ್ರು MLC ಇದ್ರು, ಅವ್ರಿಗೇನಾದ್ರೂ ಒಂದು ಮಂತ್ರಿ ಕೊಟ್ಟಿದ್ರೆ ಒಪ್ಪೋದಿತ್ತು ಸ್ವಾಮಿ. ಇವತ್ತು ಏನಾದ್ರೂ PM ಸೀಟ್ ಬಂತು ಅಂದ್ರೆ ದೇವೇಗೌಡರು ಸಾಹೇಬ್ರು, ಆಮೇಲೆ 2006ರಲ್ಲಿ ಅವ್ರ ಪಕ್ಷದಲ್ಲಿ ಯಾರು ಇರ್ಲಿಲ್ವಾ? ಶರವಣ ಸಾಹೇಬ್ರಿಗೆ 18ರಲ್ಲಿ ನೀವು ಏನೋ ಬಹಳ ಕಷ್ಟಪಟ್ಟಿದ್ದೀರಿ, ಒಂದು ಸಮುದಾಯದಿಂದ ಬಂದಿದ್ದೀರಿ, ನಿಮ್ಮನ್ನೇ CM ಮಾಡ್ತೀನಿ ಅಂತ ಶರವಣ ಸಾಹೇಬ್ರನ್ನೇನಾದ್ರೂ ಕುಮಾರಸ್ವಾಮಿ ಅವ್ರು ಮಾಡಿದ್ರೆ ಅದಕ್ಕೊಂದು ಬೆಲೆ ಇರೋದು. ಆವಾಗ ಮುಖ್ಯಮಂತ್ರಿ ಪಟ್ಟ ಬಂದಾಗ ಕುಮಾರಣ್ಣನೇ ಮತ್ತೆ ಕೇಂದ್ರ ಸಚಿವ ಸ್ಥಾನ. ಕೋಲಾರದಲ್ಲೊಬ್ರು ದಲಿತರು ಗೆದ್ದಿದ್ರಲ್ಲ ಸ್ವಾಮಿ, ಬಿಟ್ಕೊಡುವುದಿತ್ತು ಕೇಂದ್ರ ಸಚಿವ ಸ್ಥಾನ ತಮಗೆ. ಇವತ್ತು ದೇವೇಗೌಡರು ಇಲ್ಲಿ ಬರೀ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದ್ದಾರೆ ಈ ರೀತಿ. ಯಾಕೆಂದ್ರೆ ಅವ್ರು ಹಿರಿಯರು, 50-60 ವರ್ಷದ ರಾಜಕೀಯ ಇತಿಹಾಸ ಇದೆ. ರಾಜಕೀಯದಲ್ಲಿ ಯಾವ ರೀತಿ ಕೊಟ್ಟು ಶರವಣ ಸರ್, ನಿಮಗೆ ಮಂತ್ರಿಯಾಗೋ ಅಪೇಕ್ಷೆ ಇಲ್ವಾ ಸರ್? ಅಲ್ಲಲ್ಲ, ತಮ್ಮ ಈಗ ನಾಯಕರು ಮಾತಾಡಿದ್ರಲ್ಲ ಕಾಂಗ್ರೆಸ್ ಅವರು ದರ್ಶನ್ ಅಂತ KPCC ವಕ್ತಾರರು ಸರ್, ದರ್ಶನ್ ಗೌಡ್ರು. ಗೌಡ್ರೆ, ನಿಮಗೆ ನನ್ ಮೇಲೆ ಇರೋ ಒಂದು ಅಭಿಮಾನಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಎರಡನೇದಾಗಿ ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ಕೊಡುವಂತದ್ದು ಸುಮ್ನೆ ಕೊಡಲ್ಲ. ಕಾನೂನಲ್ಲಿ ಕೆಲವು ನಿಯಮಗಳಿದೆ. ಆ ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ನಾವು ಅಪೀಲ್ ಹಾಕೋದು ಎಲ್ಲದಕ್ಕೂ ಕೂಡ ಸ್ಟೇ ಆರ್ಡರ್ ಕೊಡೋದಿಲ್ಲ. ದಯಮಾಡಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸ್ಟೇ ಕೊಟ್ಟಿರತಕ್ಕಂತ ಉದ್ದೇಶ, ಇವತ್ತು SIT ಸರ್ಕಾರ ರಚನೆ ಮಾಡಿದೆ. ಸರ್ಕಾರದ ಗುಲಾಮರಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಅಧಿಕಾರಿಗಳಿರ್ಲಿ, ಇವತ್ತು ಈ ಸರ್ಕಾರ ಏನ್ ಹೇಳುತ್ತೋ ಅದನ್ನ ಮಾಡುವಂತ ಕೆಲಸ ಅವ್ರ ಜವಾಬ್ದಾರಿ. ಒಂದ್ ನಿಮಿಷ, ಅವರು ಮಾಡ್ತಾ ಇದ್ದಾರೆ. ಇವತ್ತು ಅಕ್ರಮವಾಗಿ ಏನಾದ್ರು ಇದ್ರೆ ನೀವು ಸುಪ್ರೀಂ ಕೋರ್ಟ್ ಎಲ್ಲ ಸ್ಟೇನ ತೆರವುಗೊಳಿಸಿ, ಸ್ಟೇನ ವೆಕೆಟ್ ಮಾಡಿಸಿ ನಿಮ್ಗೆ ನಿಮ್ಮ ಸರ್ಕಾರ ನಿಮ್ದೇ ಇದೆ, ನಮ್ದೇನು ತಕರಾರಿಲ್ಲ. ನೀವು ಏನ್ ತನಿಖೆ ಬೇಕಾದ್ರೆ ನಡೆಸಿ, ಏನ್ ಬೇಕಾದ್ರೆ ಒತ್ತುವರಿ ಆಗಿದ್ರೆ ಅದನ್ನ ತೆರವುಗೊಳಿಸಿ. ನಿಮ್ಗೆ ಅಧಿಕಾರ ಜನ ಕೊಟ್ಟಿದ್ದಾರೆ, ಎಲ್ಲೇ ಅಕ್ರಮ ನಡೀಲಿ ಅದನ್ನ ತೆರವುಗೊಳಿಸುವಂತ ಜವಾಬ್ದಾರಿ ನಿಮ್ದಿದೆ. ನಾವು ಕೋರ್ಟ್ಗೆ ಹೋಗಿದ್ದೀವಿ, ಪರವಾಗಿ ನ್ಯಾಯ ಇದೆ, ನಮ್ಗೆ ನ್ಯಾಯ ಕೊಡಿ. ರಾಜ್ಯ ಸರ್ಕಾರ ಈ ತರ ಮಾಡ್ತಾ ಇದೆ, ನಮ್ಮ ಸಾರ್ವಜನಿಕ ಜೀವನಕ್ಕೆ ಈ ತರ ಮಸಿ ಬೆಳೆಯುವಂತ ಕೆಲಸ ನಡೀತಾ ಇದೆ.
ಇದಕ್ಕೆ ನ್ಯಾಯ ಕೊಡಿ ಅಂತೇಳಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದೀವಿ. ಸರ್ವಣ್ಣ ಸುಪ್ರೀಂ ಸಾಹೇಬ್ರೆ, ಕೋರ್ಟ್ ಒಂದ್ ನಮ್ಮ ನಿಮಿಷ, ಪರವಾಗಿ ಒಂದ್ stay ನಿಮಿಷ. ಕೊಟ್ಟಿದೆ. ಅದನ್ನ ನೀವು ಏನ್ ಬೇಕಾದ್ರೆ ಎತ್ತಿಡೀರಿ, ಅದು ನಿಮಗ್ ಬಿಟ್ಟಿದ್ದು. ಆದರೆ ಸನ್ಮಾನ್ಯ ದೇವೇಗೌಡರು ಯಾರ ಮನೆ ಬಾಗಿಲಿಗೂ ಅಧಿಕಾರಕ್ಕೋಸ್ಕರ ಹೋಗಿರೋರಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ನೋಡಿ, ಪ್ರಧಾನಮಂತ್ರಿಯಾಗಿ 10.5 ತಿಂಗಳು, ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ 18 ತಿಂಗಳು, ಅವರು ಸುದೀರ್ಘ 65 ವರ್ಷಗಳ ರಾಜಕಾರಣದಲ್ಲಿ ಕೇವಲ 28 ತಿಂಗಳು ಮಾತ್ರ ಅಧಿಕಾರವನ್ನು ಅನುಭವಿಸಿರತಕ್ಕಂಥದ್ದು. ಬೇರೆ ರಾಜಕಾರಣಿಗಳನ್ನ ತಗೊಳ್ಳಿ, ಅವರ ಬಹುಪಾಲು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಲ್ಲ, ಅದ್ರ ಬಗ್ಗೆ ಗೌರವ ಇದೆ ಶರವಣ ಸಾಹೇಬ್ರೆ, ಈಗ ಕರೆಕ್ಟ್ ಅದ್ರ ಬಗ್ಗೆ ಗೌರವ ಇದೆ, ಅದಲ್ಲ ಪ್ರಶ್ನೆ. ನೀವು SIT ಅಧಿಕಾರಿಗಳಿಗೆ ಗುಲಾಮರು ಅನ್ನುವಂಥ ಪದ ಬಳಸಿದ್ದೀರಾ, ಆದ್ರೆ ನಾ ಆ ಪದವನ್ನ ಬಳಸುವುದಿಲ್ಲ. ಇವತ್ತು ಗಂಗೇನಹಳ್ಳಿಯ 100 ಕೋಟಿ ರೂಪಾಯಿ ಪ್ರಾಪರ್ಟಿ ಏನು ರಾಜ್ಯಪಾಲರ ಅಂಗಳದಲ್ಲಿ ಬಿದ್ದಿದೆಯಲ್ಲ, ಅವ್ರು ಏನಾಗಿದ್ದಾರೆ, ಕೇಂದ್ರದ ಡ್ಯಾಶ್ ಆಗಿದ್ದಾರೆ, ನಾ ಪದ ಬಳಸೋ ಆಗಿಲ್ಲ. ಇವತ್ತು ಪಡುವಾಲಿಪೆಯ 87 ಎಕರೆ ಆ ಭೂಮಿ ಅದೇ ರಾಜ್ಯಪಾಲರ ಅಂಗಳದಲ್ಲಿ ಇದೆಯಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲಲ್ಲ. ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ ಅದೇ ರಾಜ್ಯಪಾಲರ ಅಂಗಳದಲ್ಲಿ ಇದೆಯಲ್ಲ, ಇದೇ ಕೇತ್ಕಾರ್ನಲ್ಲಿ ಪಡುವಾಲಿಪೆ. ಈ ಎಲ್ಲ ಜಮೀನು ಏನು ವ್ಯಾಜ್ಯ ಎಲ್ಲ ರಾಜ್ಯಪಾಲರ ಅಂಗಳದಲ್ಲಿ ಇದೆಯಲ್ಲ, ಅವರು ಕೇಂದ್ರ ಸರ್ಕಾರದ ನೀವೇನೋ ಪದ ಬಳಸಿದ್ರಲ್ಲ, ನಾ ಬಳಸೋದಿಲ್ಲ. ಆದ್ರೂ ಆ ಡ್ಯಾಶ್ ಆಗಿದಾರ. ಸ್ವಾಮಿ, ನೀವು ದೇವೇಗೌಡರನ್ನ ಏನೋ ಪ್ರಧಾನಿ ಅವ್ರ ಮನೆ ಬಾಗ್ಲಿ ರೀ, 17 ಸೀಟಿಂದ ಯಾರಾದರೂ ಈ ದೇಶದ ಪ್ರಧಾನಿ ಆಗೋದಕ್ಕಾಗುತ್ತೇನ್ರಿ? ನೀವು ಋಣ ಸಂದಾಯ ಮಾಡಿ, ಸಂದಾಯ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಹೌದಪ್ಪ ಏನೋ ಕಾಂಗ್ರೆಸ್ನವ್ರ ಬೆಂಬಲ ಇತ್ತು ಅಂತ ಹೇಳಿ ಏನ್ ಕುಮಾರಸ್ವಾಮಿ ಅವ್ರು 36-38 ಸೀಟಿಂದ ಮುಖ್ಯಮಂತ್ರಿ ಆಗ್ಬಿಡ್ತಾರ? ನಾವಲ್ವಾ ಸ್ವಾಮಿ? ಆಯ್ತು, ಮನೆ ಬಾಗ್ಲಿಗೆ ಸ್ವಾಮಿ ಅವರೇ, ಅವ್ರು ಮಾತಾಡಿದಾಗ ನಾನು ಮಾತಾಡಿಲ್ಲ, ಕೇಳಿಸ್ಕೊಂಡಿದ್ದೀನಿ. ದೇವೇಗೌಡರ ಬಗ್ಗೆ ಅಪಾರ ಗೌರವ ಕನ್ನಡಿಗರಿಗೆ ಇದೆ, ಇಲ್ಲ ಅಂತಲ್ಲ. ಪ್ರಧಾನಿ ಆಗಿರೋ ಬಗ್ಗೆ ಹೆಮ್ಮೆ ಇದೆ. ಪ್ಲೀಸ್ ಶರವಣ ಸರ್ ಅವ್ರ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಅವರ ಬೆಂಬಲ ಇಲ್ಲದೆ ಆಗ್ಬಿಟ್ರ, ಏಕಾಏಕಿ ಸ್ವಂತ ಬಲದಿಂದ ಎಲ್ಲ ಆಗ್ಬಿಟ್ರ, ನೀವು ಆದ ನಂತರ ನಾವೇ ಅಂತ ಕುಣಿತಿದ್ರಲ್ಲ, ನೀವು ಎಷ್ಟು ಕೃತಜ್ಞತೆ ಇದೆ ನಿಮ್ಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೇ ಕುಮಾರಸ್ವಾಮಿ ಅವರು ರಾಜ್ಯಸಭೆಗೆ ನಮ್ಮ ಋಣದಲ್ಲೇ ನೀವು ಅದನ್ನ ಉತ್ತರ ಕೊಡಿ ಸರ್, ಅದು ಉತ್ತರ ಕೊಟ್ಕೊಂಡು ಹೇಳಿ. ಬಂದೆ ನೋಡಿ, 2018 ಫಲಿತಾಂಶ ಬರುವಾಗ ರಾಜ್ಯದ ಜನ ನಮಗೆ 38 ಸೀಟನ್ನ ಕೊಟ್ಟಿದ್ರು. ಕರೆಕ್ಟ್. ಕಾಂಗ್ರೆಸ್ನವರಿಗೆ 78 ಸೀಟನ್ನ ಕೊಟ್ಟಿದ್ರು. ಬಿಜೆಪಿ ಅವರಿಗೆ 105 ಸೀಟನ್ನ ಕೊಟ್ಟಿದ್ರು. ಹೌದು. ನಾನು ದೇವೇಗೌಡರ ಸಾಹೇಬ್ರ ಜೊತೆಯಲ್ಲೇ ಕೂತಿದ್ದೀನಿ ಅವ್ರ ಮನೆಯಲ್ಲಿ. ಫಲಿತಾಂಶ ಬರ್ತಾ ಇದೆ. ಕೇಂದ್ರದಿಂದ ಗುಲಾಂ ನಬಿ ಆಜಾದ್ ಅವರು ಫೋನ್ ಮಾಡ್ತಾರೆ. ಸರಿ. ಸೋನಿಯಾ ಮೇಡಮ್ ಮಾತಾಡ್ಬೇಕಂತ ಹೇಳಿ ಫೋನ್ ಕೊಡ್ತಾರೆ. ಫೋನ್ ಕೊಟ್ಟು ಅವ್ರು ಹೇಳ್ತಾರೆ, ನೋಡಿ ನೀವು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆಲಿ ಮೈತ್ರಿ ಮಾಡ್ಕೋಬಾರ್ದು, ನಾವೇ ನಿಮ್ ಜೊತೆಲಿ ನಾವು ಸರ್ಕಾರ ಮಾಡ್ಬೇಕು ಅಂತಿದೀವಿ, ನೀವು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು, ನಿಮ್ ಮನೆ ಬಾಗಿಲಿಗೆ ನಮ್ಮ ಲೀಡರ್ ಎಲ್ಲ ಬರ್ತಾ ಇದೀವಿ, ದಯಮಾಡಿ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿ, ನಾವು ಬರ್ತಾ ಇದೀವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ, ನೋಡಪ್ಪ ನಮಗ್ ಕೊಟ್ಟಿರತಕ್ಕಂಥದ್ದು 38 ಸೀಟು, ನಿಮಗೆ 78 ಸೀಟ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ದಾರೆ, ನಿಮ್ಮ ಪಕ್ಷದ ಸೀನಿಯರ್ ಇದ್ದಾರೆ, ಅವರನ್ನ ನೀವು ಮುಖ್ಯಮಂತ್ರಿ ಮಾಡಿ. ಪರಮೇಶ್ವರ್ ಅವರು ಇದ್ದಾರೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ನಮ್ದೇನು ತಕರಾರಲ್ಲ, ನಾವು ಸಹಕಾರ ಕೊಡ್ತೀವಿ ಅಂತೀವಿ. ಅದಕ್ಕೆ ಅವ್ರು ಒಪ್ಪದೆ ಬಂದು ನಮ್ಮ ದೇವೇಗೌಡರ ಹೇಳ್ತಿದ್ದೀರಾ ಅಂದ್ರೆ ನಾವೇ ಕಂಪ್ಲೀಟ್ ಎಲ್ಲಾ ಸೀಟ್ಗಳನ್ನ ಪಡೆದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಅಧಿಕಾರ ರಚಿಸಿದ್ರ ಅನ್ನೋ ಮಟ್ಟ ಕೇಳ್ತಾ ಇದ್ದೀರಾ. ಫೋನ್ ಮಾಡಿಸ್ತಾರೆ, ಮಾತಾಡಿಸ್ತಾರೆ, ನಾವೇನವ್ರ ಮನೆ ಈಗ ಅದಕ್ಕಲ್ಲ ಸರ್. ಅಲ್ಲ ಈಗ ಯಾರು ಈಗ ನೀವು ಬಿಜೆಪಿಗೆ ಹೋಗಿದ್ದೀರಲ್ಲ, ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಈಗ ಹೆಂಗಿದೆ ಚೂರಿ ಹಾಕಿ ಮತ್ತೆ ಕುರ್ಚಿಯಿಂದ ಇಳಿಸಿ ಏನೇನ್ ಮಾಡ್ಬೇಕು ಎಲ್ಲವನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಇತಿಹಾಸ ಇದೆ, ರಾಜ್ಯದ ಜನರಿಗೆ ಗೊತ್ತಿದೆ. ಅಷ್ಟು ದುರ್ಬಲನಾ ಸರ್ ಜೆಡಿಎಸ್ ನಿಮ್ ಪ್ರಕಾರ? ಅವಶ್ಯಕತೆ ಅಲ್ಲ, ಅಷ್ಟು ದುರ್ಬಲನಾ? ಅಷ್ಟು ದುರ್ಬಲನಾ? ಯಾರು ಬೇಕಾದ್ರು ಬಿಜೆಪಿ ಅವರು ಹೆಂಗ್ ಬೇಕಂಗ್ ಬಳಸ್ಕೋಬಹುದು, ಕಾಂಗ್ರೆಸ್ ಅವರು ನಿಮ್ಮನ್ನ ಹೆಂಗ್ ಬೇಕಂಗ್ ಬಳಸ್ಕೋಬಹುದು, ಅಷ್ಟು ಅಶಕ್ತರ ಜೆಡಿಎಸ್ ಅಂತ ಹೇಳಿದ್ರೆ? ಆಸಕ್ತರು ಅಂತ ಅಲ್ಲ ರೀ, ಜನ ಮ್ಯಾಂಡೇಟ್ರಿ ಕೊಟ್ಟಿರತಕ್ಕಂಥದನ್ನ ನಾವು ಜಾತ್ಯತೀತ ಅಂತ ಹೇಳಿ ಅವ್ರ ಜೊತೆಲಿ ಹೋದ್ವಿ. ಅವ್ರು ನಮ್ಮನ್ನೇ ಮುಗ್ಸಕ್ ಹೊಟ್ಬಿಟ್ಟಿದ್ರು. ಯಾವ ತರ ನಮ್ಮ MLA-ಗಳಿಗೆ ಆಗ್ಲಿ ನಮ್ ಪಕ್ಷಕ್ಕಾಗ್ಲಿ ಯಾವ ತರ ತೊಂದರೆ ಕೊಟ್ರು ಅಂತ ಹೇಳಿ, ಹೆಂಗ್ ಮುಗ್ಸಿದ್ರು ಅಂತ ಹೇಳಿ
ಹೆಂಗೆ ಅವರು ಬೆನ್ನಿಗೂ ಚೂರಿ ಹಾಕರು ಅಂತ ಹೇಳಿ ಎಲ್ಲ ಕೂಡ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, Okay. ಪಕ್ಷದ ನಾಯಕರುಗಳು ಸರ್, ಎಲ್ಲ ಇದೇ ಗೊತ್ತಿದೆ. ಆರೋಪವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಿಜೆಪಿ ಮೇಲೂ ಅದ್ರ ಬಗ್ಗೆ ಮಾಡಿದ್ದಾರೆ, ನಾವು ಕಾಂಗ್ರೆಸ್ ಚರ್ಚೆ ಅವ್ರ ಮಾಡಕ್ ಮೇಲೂ ಮಾಡಿದ್ದಾರೆ. ಹೋಗೋದಿಲ್ಲ. ಸರ್, ಯಡಿಯೂರಪ್ಪ ಅವ್ರನ್ನೇನ್ ಬಿಟ್ಟಿದ್ದಾರಾ, ಸಿದ್ದರಾಮಯ್ಯನವ್ರನ್ನ ಬಿಟ್ಟಿದ್ದಾರಾ, ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟಿದ್ದಾರಾ, ಅಥವಾ ಯಾವ ರಾಷ್ಟ್ರ ನಾಯಕರನ್ನ ಬಿಟ್ಟಿದ್ದೀರಿ? ಆ ಕ್ಷಣಕ್ಕೆ ಏನ್ ನಡಿಬೇಕೋ ಅವ್ರ ಜೊತೆಗೆ ಹೋಗ್ತೀರಾ, ಈಗ ಯಾರು ಎದುರಾಳಿಗಳು ಇರ್ತಾರೋ ಅವ್ರಿಗೆ ಚೆನ್ನಾಗಿ ತಟ್ತೀರಾ, ಅಷ್ಟು ಬೇರೆ ಏನಾದ್ರೂ ಇದೆಯಾ? ನೋಡಿ, ಒಂದು ಸಣ್ಣ ಪ್ರಾದೇಶಿಕ ಪಕ್ಷ ರಾಘವ್ ಅವರೇ ಈ ರಾಜ್ಯದಲ್ಲಿ ಇಷ್ಟು ಶಕ್ತಿಯುತವಾಗಿ ಇಲ್ಲ, ಆಯ್ತು ಸರ್, ಅದ್ರ ಬಗ್ಗೆ ಗೌರವ ಇದೆ. ಮಾಡಬೇಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಳ್ಳೆ ಮುಖ್ಯಮಂತ್ರಿಗೆ ಆಡಳಿತ ಕೊಟ್ಟಿದ್ದಾರೆ ಅಂದ್ರೆ ಹೌದು ಅಂತ ಹೇಳಿದ್ರೆ ಅದ್ರ ಒಪ್ಕೊಳ್ಳೋ ಜನ ಬಹಳಷ್ಟು ಇದ್ದಾರೆ. ಪಕ್ಷ ಕಟ್ಲಿ, ಅದ್ರಲ್ಲಿ ಅನುಮಾನ ಇಲ್ಲ. ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಹಾ. ಮಾಡಕ್ ಹೇಳಿ, ಚುನಾವಣೆ ಫೇಸ್ ಮಾಡಕ್ ಹೇಳಿ, ಗೊತ್ತಾಗುತ್ತೆ. ಕರೆಕ್ಟ್, ಯಾರು ಕರೆಕ್ಟ್. ಎಲ್ಲಿ ಎಲ್ರಿಗೂ ಅವ್ರದೇ ಬೇಕಾದ್ರೂ ಆದಂತದ್ದು ದೂರದಿಂದ ಇದಿರುತ್ತೆ ಗಾಜಿನ ಸರ್. ಮನೆಯಲ್ಲಿ ಕೂತ್ಕೊಂಡು Correct. ಕಳ್ಳಿಸಿಯೋದಲ್ಲ, ತಿಳ್ಕೋಬೇಕು. ಎಸ್ ಎಸ್, ಥ್ಯಾಂಕ್ ಯು ಶರವಣ ಅವರ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಎಲ್ಲರಿಗೂ ಅಷ್ಟೇ ರೀ, ಅವ್ರಿಗೇನು, ಅವ್ರಿಗೆ 6 ಕಾಣ್ತಾ ಇದ್ರೆ 6, ಆ ಕಡೆಯಿಂದ 9 ಕಾಣ್ತಾ ಇದೆ ಅಂತ ಯೋಚನೆ ಮಾಡಲ್ಲ ಅಲ್ವಾ? ನಮ್ಮ ಮೂಗಿನ ನೇರಕ್ಕೆ ಮಾತ್ರ ನೋಡಿದರೆ ಸಾಕಾಗಲ್ಲ, ನಮ್ಮ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಗಮನ ಹಾಕ್ರಿ ಅನ್ನೋದು ಜನರ ಒಂದು ಆಶಯ ಆಗಿರುತ್ತೆ. ಎಸ್, ಈಗ ಬೈಟ್ಸ್ನ ಕಂಟಿನ್ಯೂ ಮಾಡೋಣ. ಎಚ್ ಡಿ ಕುಮಾರಸ್ವಾಮಿ ಅವರು ನಿಜಕ್ಕೂ ಏನು ಹೇಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಅಷ್ಟೊಂದು ಜೋರಾಗಿ ಮಾತನಾಡಿದರು, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾದರೂ ಏನು, ಒಂದ್ಸಲ ನೋಡ್ಕೊಂಬರೋಣ. ಎಸ್, ಲೆಟ್ಸ್ ಪ್ಲೇ ಇಟ್. ಮಾಡೋಣ, ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನೆನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ನಡೆ ಬರಬೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಇರ್ಲಿ, ನಾನು ವೀಕ್ ಆಗಿ ಮಾತಾಡ್ತೀನಿ ಬಿಡು. ಅವರೇ ಸ್ಟ್ರಾಂಗ್, ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗ್. ಸ್ಟೀಲ್ ಅವರು ಆ ಬಂಡೆ ಹೊಡೆಯೋದು ಸ್ಟೀಲ್ ಇಂದ ತಾನೆ ಹೊಡೆಯೋದು. ಊಟಕ್ಕೆ ಬೇಕಾರೆ ಇರ್ಲಿ, ಅದೇ ಇರ್ಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡ್ಬೇಕು, ಒಂದು ಚೂರು ಅಶಬ್ದವಾದಂತ ಪದವನ್ನ ಉಪಯೋಗಿಸಿ, ಅಸಂಬಂಧವಾದಂತ ಪದವನ್ನ ಉಪಯೋಗಿಸಿ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬತ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಅಭ್ಯಾಸ ಹಾಕೊಂತೀನಿ. ಇವರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರೆದು ಬರ್ಲಿ, ಏನ್ ತೊಂದ್ರೆ ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಿರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಬಹಳ ದಿನ ನಡೆಯೋದಿಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್, ತಲೆಯಲ್ಲಿ ಅರಿವಿರಲಿ. ಪಾಪ ನಮ್ಮ ಬಿಡದಿ ಭಾಗದಲ್ಲಿ GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಕ್ ಹೊರಟಿದಾರಲ್ಲ, ಇಷ್ಟೆಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ, ದೇವೇಗೌಡರು ಸಾಹೇಬರು ಪ್ರೆಸ್ ಅಡ್ರೆಸ್ ಮಾಡಿದ ಮೇಲೆ ಒಳಗಡೆ ಈಗ ತಳಮಳ ಶುರುವಾಗಿ ಇವತ್ತು ಒಂದು 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್. ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವ ಅದು ರೈತ ತರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ, ರೈತರ ತರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನ್ ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್ ಅವರು? ಓಕೆ, ದರ್ಶನ್ ಗೌಡ್ರೆ ಏನು ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್? ಅಲ್ಲ, ನಿಜ ಹೇಳಿ, ಡಿ ಕೆ ಶಿವಕುಮಾರ್ ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್, ಬಾಲಕರ ಮಾತಿಗೆ ಹೆಚ್ಚಿನ ಬಾಲಿಶ ನೀವು ಯಾಕೆ ಹಂಗನ್ನೋದು? No, no, ಬಾಲಕರು, sir, ಒಂದ್ ಯುವಕರು, ನಿಮಿಷ. ನೀವು ಹಂಗೆ No, no, ಹೇಳ್ತಾ no, ಇದ್ರೆ ಹಿಂಗೆ ಸ್ವಾಮಿ. ಅವರು ಚುನಾವಣೆಗೆ ಸ್ಪರ್ಧಿಸಿಲ್ವಾ ಬಾಲಕರು ಅಂತ ಒಂದ್ ಹೇಳಿದ್ರೆ? ನಿಮಿಷ, ಒಂದ್ ನಿಮಿಷ. ಅದು ಕರೆಕ್ಟ್ ಮಾತಾಡಿದ್ರಿ, ಕರೆಕ್ಟ್, ವೆಲ್ ಸೆಡ್. ಸಾಗರ್ ಖಂಡ್ರೆ ಯಾರು? ಸಾಗರ್ ಖಂಡ್ರೆ ಯಾರು? ಸಮರ್ಥ ಯಾರು? ಅವ್ರೇ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇರೋರಾ? ಅಲ್ಲಲ್ಲ, ಹೇಳಿ ನೀವು. ಮತ್ತೆ ಈಗ ನೀವು ಕೇಳಿದ್ದೀರಾ ನೋಡಿ, ಬಾಲಿಶವಾದಂತ ಮಾತನಾಡುವ ವ್ಯಕ್ತಿಯನ್ನ
ಯಾವುದೋ ಒಂದು PR ಟೀಮಲ್ಲಿ ಒಂದು ಡೈಲಾಗು ಸ್ಕ್ರಿಪ್ಟ್ ಇದೆ, ಜಾಗ್ವಾರ್ ಪಿಕ್ಚರ್ ಅಲ್ಲ, ನೈಜವಾದಂತ ಜೀವನ. ಆಯ್ತು ಬಿಡಿ ಸ್ವಾಮಿ, ಅದ್ರಲ್ಲಿ ಏನಿದೆ? ಅವ್ರು ಏನ್ ತಪ್ಪು ಮಾತಾಡಿದ್ರು ಹೇಳಿ ಅಲ್ಲ. ಸ್ವಾಮಿ ಒಂದ್ ನಿಮಿಷ, ಅದು scripted ಜಾಗ್ವಾರೋ, ಪಾಗ್ವಾರೋ? ಬರ್ಲಿ ಯಾವ್ದಾದ್ರು ಪಂಚಾಯತಿ ಚುನಾವಣೆಯಲ್ಲಿ ನಾನೇ ಹೋಗ್ತೀನಿ ವಕ್ತಾರ ಆಗ್ಬಿಟ್ಟು Okay. ಪಂಚಾಯತಿ ನಮ್ಮ ಮುಂದೆನೆ ಗೆದ್ದು ತೋರಿಸ್ಲಿ, ಅವಾಗ ನೋಡೋಣ. ಇಂಥದಕ್ಕೆಲ್ಲ ನಾವು ಇಷ್ಟೊಂದು ನೀವು ಹಗುರವಾಗಿ ತೆಗೆದುಕೊಂಡ್ರೆ ಹೆಂಗೆ? ಸರ್ ಸೀರಿಯಸ್ಲಿ ಇದೇನು ಹಗುರನ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ಲಿ ಅಂತ ಹೇಳಿದ್ರೆ ಪಂಚಾಯತಿ ನಾನೇ ಹೋಗ್ತೀನಿ ಸ್ವಾಮಿ, ಒಬ್ಬ ವಕ್ತಾರ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಾನು, ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರೋ ಅಪ್ಪ ಅಮ್ಮ ಯಾರು ಇಲ್ಲ. ಐ ವಿಲ್ ಗೋ. 3 ತಲೆಮಾರು ರಾಜಕೀಯ ಅಲ್ವಾ, ಮಾಜಿ ಪ್ರಧಾನಿಗಳ ಕುಟುಂಬ ಅಲ್ವಾ, ಮಾಜಿ ಮುಖ್ಯಮಂತ್ರಿಗಳ ಕುಟುಂಬ ಅಲ್ವಾ, ಬರ್ಲಿ ಅಲ್ಗೆ ಅಲ್ಲಿ. ಅವಾಗ DK ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡುವಂತಹ ಒಂದು ಮಾತಾಡ್ಲೇಬಾರ್ದ? ಅವ್ರಿಗೆ ಹಕ್ಕಿಲ್ವಾ, ಅರ್ಹತೆ ಇಲ್ವಾ, ಹಕ್ಕಿಲ್ವಾ, ಅರ್ಹತೆ ಇಲ್ವಾ, ಮಾತಾಡಕ್ ಆಗಲ್ಲ? ಏನ್ ನೀವು ಹೆದರ್ಸ್ತಾ ಇದ್ದೀರಾ ಒಬ್ಬೊಬ್ರು? ಹೇಳಿ ಮಾತಾಡಿ. ಚುನಾವಣೆ ಕರೆಕ್ಟ್, ಅವ್ರು ಮಾತಾಡಿ, ಮಾಡಿದ್ರೆ ಓಕೆ. ಚುನಾವಣೆ ನಡೆಸ್ತಾ ಇಲ್ಲ, ಕರೆಕ್ಟ್, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ತಾ ಅವ್ರು ಇದ್ದಾರೆ. ಅದನ್ನ ಕಾಯ್ತಾ ಇದ್ದಾರೆ. ಚುನಾವಣೆ GBA ಮಾಡ್ಲಿಲ್ಲ, ಜಿಲ್ಲಾ ಪಂಚಾಯತ್ ಅಲ್ಲ, ನೀವು ಒಂದ್ ನಿಮಿಷ ಮಾತಾಡಿದೀವಿ. ಅವ್ರು ಹೇಳಿದಕ್ಕಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ದರ್ಶನ್ ಅವ್ರೆ, ಒಂದ್ ನಿಮಿಷ ನೀವೇನ್ ಹೇಳ್ತಾ ಇದ್ದೀರಿ? ಕರೆಕ್ಟ್, ಅವ್ರು ಹೇಳಿದ್ರು ತಪ್ಪೇನಿದೆ ಹೇಳಿ. ಆಯ್ತು, ಐ ವಿಲ್ ಅಲೋ ಯು ಸರ್. ಕರೆಕ್ಟ್, ಓಕೆ ಓಕೆ ಓಕೆ. ಆರಾಧ್ಯ ಅವರು, ಓಕೆ, ಗಾಟ್ ಇಟ್. ಈಗ ನಿಮ್ಗೆ ಏನ್ ಆಕ್ಷೇಪಣೆ? ಅವ್ರು ಹೇಳಿದ್ರಲ್ಲಿ ಏನಾದ್ರು ಪಾಯಿಂಟ್ಸ್ ಹೇಳಿ ಸರ್. ನೋಡಿ, ನಾವು ಚರ್ಚೆ ಅಂದ್ಮೇಲೆ ಮಧ್ಯೆ ಮಾತಾಡ್ಬೇಕಾಗತ್ತೆ, ಹಾಗಲ್ಲ ಸರ್. ಚುನಾವಣೆ ವಿಚಾರ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ GBA ಚುನಾವಣೆ ಮಾಡ್ತೀವಿ, ಪಂಚಾಯತಿದು ಮಾಡ್ತೀವಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲದೂ ಮಾಡ್ತೀವಿ. ಅಖಾಡ ಹೆಂಗೂ ಇರುತ್ತೆ, ಅಖಾಡಕ್ಕೆ ನಾನು ಹೋಗ್ತೀನಿ, ಅವರು ಬರ್ಲಿ, ನೋಡೋಣ. ಇದು ಒಂದು ವಿಚಾರ ಸರ್. ಈಗ DK ಶಿವಕುಮಾರ್ ಅವರ ಬಗ್ಗೆ ಅವ್ರು ಮಾಡಿದಂತ ಆಕ್ಷೇಪಣೆ ಬಗ್ಗೆ ನಿಮ್ದು ಏನು ತಕರಾರೇನು ಸರ್? ಹಾಗಲ್ಲ ಸರ್. ಈಗ ರಾಜ್ಯದ ನಾನು ದೇವೇಗೌಡರನ್ನ ಗೌರವಾನ್ವಿತ ಹಿರಿಯರಾದಂತ ಎಷ್ಟು ಬೆಲೆ ಕೊಡ್ತೀನಿ. ಏನೋ ಸಾಹೇಬ ಗೀಯಬ್ ಏನ್ ಮಾತು ಸರ್? ಪ್ರತಿಯೊಂದಕ್ಕೂ ಇತಿಮಿತಿ. ನೀವೇನಾದ್ರೂ PM ಮನೆ ಮಗು ಆಯ್ತು ಅಂದ್ರು ಈ ಸಮಾಜದಲ್ಲಿ ಒಬ್ರು ಆಯ್ತು ಸರ್. ಈಗ ಅವ್ರು ಶರವಣನವರು ಅಧಿಕಾರಿಗಳಿಗೆ ಗುಲಾಮ್ರನ್ನ ಪದ ಬಳಸಿದ್ರು, ನನ್ನ ಬಾಯಿಂದ ಬಂತ ಸರ್. ನಾನು ಪ್ರಬುದ್ಧತೆ ಬರ್ಬೇಕಲ್ವಾ, ಅದಕ್ಕೋಸ್ಕರ ಹೇಳಿದ್ದು. ಬಾಲಕನ ಬಾಲಿಶ ಅಂತ ಹೇಳಿದ್ರಲ್ಲ, ಅದೇ ಅಲ್ಲ, ನಾನು ಬಳಸಲಿಲ್ಲ ಸರ್. ನೋಡಿ, ನಾನು ಹೇಳುದು ಇಲ್ಲ ಸರ್. ಸರ್ ಇವಾಗ ಈ ಇಷ್ಟೆಲ್ಲ ನೌಟಂಕಿ ನಾಟಕಗಳನ್ನ ದಯವಿಟ್ಟು ಬಿಡ್ಲಿ. ಇವತ್ತು ಶರವಣನ್ನು ಹೇಳ್ತಿದ್ರು, ನಾವು ಏನೋ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ. ಹೆಸರು ಹೇಳ್ತಾ ಒಕ್ಕಲಿಗರು ಲೀಡರ್ಗಳ ಹೆಸರಲ್ಲ ಸರ್. BL ಶಂಕರ್ ಆಗಿರ್ಬೋದು, DB ಚಂದ್ರೇಗೌಡರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಬಚ್ಚೇಗೌಡರ ಆಗಿರ್ಬೋದು, BN ಬಚ್ಚೇಗೌಡರ ಆಗಿರ್ಬೋದು, ಚಲರಾಯ ಸ್ವಾಮಿಯವ್ರ ಆಗಿರ್ಬೋದು, ಶಿವಲಿಂಗೇಗೌಡರ ಆಗಿರ್ಬೋದು, ಗುಬ್ಬಿ ಶ್ರೀನಿವಾಸ್ ಅವ್ರ ಆಗಿರ್ಬೋದು, DK ಶಿವಕುಮಾರ್ ಅಂತೂ ಇವರು ಟಚ್ ಮಾಡಕ್ಕಾಗಲ್ಲ. ಇದು ಪವರ್. ಆ ಪವರ್ ಹತ್ರ ಟ್ರಾನ್ಸ್ಫರ್ ಹೆದರ್ಸ್ತಾ ಇದ್ದೀರಾ ಎಲ್ಲರಿಗೂ? ಹೆದರ್ಸೋದಲ್ಲ ಸರ್, ಟಚ್ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಸರ್ ಅರ್ಥ? ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರಜಾಪ್ರಭುತ್ವದಲ್ಲಿ ಟಚ್ ಮಾಡಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ರೆ ಏನ್ ಅರ್ಥ? ನೋಡ್ರಿ, ಟಚ್ ಅಂತಂದ್ರೆ ಇರೋದು ವಾಸ್ತವಕ್ಕೆ ನಾ ಹಂಗೆ ಮಾತಾಡ್ಬೇಕು, ಹಂಗೆ ಕೇಳ್ತೀನಿ. ಆತರ ಸುಮಾರು ಡೈಲಾಗ್ಗಳು ಬರ್ತವೆ ಸರ್. ಅವೆಲ್ಲ ಏನು ಸೀದಾ ಟ್ರಾನ್ಸ್ಫಾರ್ಮ್ ಹತ್ರನೇ ಹೋಗ್ಬೇಡಿ ಸರ್. ಆದ್ರೂ ಅನೇಕ ಕುತಂತ್ರಗಳನ್ನ ಮಾಡಿದ್ದಾರೆ. ಕೇಸ್ಗಳನ್ನ ಅವರ ಕುಟುಂಬದವ್ರು ಎಲ್ಲರ ಮೇಲೂ ಹಾಕ್ಸಿದ್ದಾರೆ. ಎಲ್ಲದನ್ನು ಎದುರಿಸಿ ಯಾವ ರಾಜಕೀಯ ಪಕ್ಷಗಳ ನಾಯಕರು ಎಲ್ಲರೂ ಈ ತುಂಬಾ ಒಳ್ಳೊಳ್ಳೆ ಪದಗಳನ್ನು ಬಳಸ್ತಾ ಇದ್ರೆ ಎಲ್ಲರೂ ಅದನ್ನೇ ಮಾಡಿದ್ದಾರೆ. ಕುತಂತ್ರಗಳನ್ನ ನೀವು ಮಾಡಿಲ್ವಾ, ಅವ್ರು ಮಾಡಿಲ್ವಾ? ಎಲ್ಲರೂ ಮಾಡಿದ್ದಾರೆ ಅಲ್ವಾ? ಓಕೆ, ಈಗ ಪಂತಾಹ್ವಾನ ಅಂತ ಹೇಳಿದ್ರು. ಹೌದು ನೋಡ್ರಿ, 700ರಲ್ಲಿ ಪಂತಾಹ್ವಾನ ಕರೆದು ಅದೇ ಸ್ಟೇಜ್ ಮೇಲೆ ಅವರ ತಾಯಿ ವಿಚಾರವನ್ನ ಮಾತಾಡಿದಾಗ ಆ ತಾಯಿಯನ್ನು ಎದುರುಗಡೆ ಕೂರಿಸಿ ಕುಮಾರಸ್ವಾಮಿ ಅವ್ರಿಗೆ ತಾನು ಯಾವ ರೀತಿ ಪಂತಾಹ್ವಾನ ಸ್ವೀಕಾರ ಮಾಡ್ತೀನಿ ಅಂತ ಅವ್ರು ಮುಖ್ಯಮಂತ್ರಿ ಇದ್ದಾಗಲೇ ಅವ್ರ ಮುಖಕ್ಕೆ ಕೊಡದಾಗ ತೋರಿಸಿದ್ದಾರೆ. ಇನ್ನೊಂದು ಯಾವುದೋ ಖಾಸಗಿ ವಾಹಿನಿಯಲ್ಲಿ ಇದೇ ತರ ಪಂತಾಹ್ವಾನವನ್ನು ಒಬ್ರು ಹಿರಿಯರು ಕೊಟ್ಟಾಗ ಖುದ್ದು ಅವರು ಎಲ್ಲರೂ ಬೇಡ ಅಂದಾಗ ಸ್ವೀಕರಿಸಿ ಹೋಗಿ ಕೂತ್ ಬಂದಿರೋರು DK ಶಿವಕುಮಾರ್ ಅವರು. ಇನ್ನೊಂದೇನೋ ಆಸ್ತಿ ಅಂತಿದ್ರೆ ಸರ್, ಆ ಯುವಕ ಇದ್ದಾಗ್ಲೇನೆ ಬೆಂಗಳೂರಿನಲ್ಲಿ SD ಬೈಕಲ್ಲಿ ಓಡಾಡಿ ಸುಂಕದ ಕಟ್ಟಲ್ಲಿ ಅವತ್ತಿನ ಕಾಲದಲ್ಲೇ 5 ಎಕರೆ ಜಮೀನ್ ತಗೊಂಡವ್ರ ಸ್ವಾಮಿ ಅವರು. ಒಬ್ರು ಬಿಸ್ನೆಸ್ ಮ್ಯಾನು. ಬಿಸ್ನೆಸ್ ಯಾವ ತರ ಇವ್ರ ತರ ಕುಮಾರಸ್ವಾಮಿ ಅವ್ರ ತರ ಆಯ್ತು. ಬಿಡದಿ ಅಂದ ತಕ್ಷಣ ಯಾಕೆ ಭಯ ಬರುತ್ತೆ? ಕೇತ್ಕಲ್ನಹಳ್ಳಿ ಜಮೀನು, ಅದ್ರ ಭಯ. ಬೆಂಗಳೂರು ನೈಸ್ ರೋಡ್ ಪಕ್ಕ ಹೋಗಿ ಅಲ್ಲೇನಾದ್ರು ಟೌನ್ಶಿಪ್ ಮಾಡಿ ಅಲ್ಲೂ ಭಯ ಬರುತ್ತೆ ದೇವೇಗೌಡರ ಕುಟುಂಬದವ್ರಿಗೆ. ಬೇನಾಮಿ ಪ್ರೊಫೆಸರ್ ವೆಂಕಟಗಿರಿಗೌಡರು ಬರ್ದಿದ್ದಾರೆ ಪುಸ್ತಕದಲ್ಲಿ, ಭ್ರಷ್ಟಾಚಾರದ ಪಿತಾಮಹ ಯಾರು ಇದ್ದಾರೆ ಅದು ದೇವೇಗೌಡರು ಅಂತ ಹೇಳಿ. ಅಂತ ಕುಟುಂಬದ ಕರುಣೆ ಮತ್ತೆ ಇಷ್ಟೊಂದೆಲ್ಲ ಕೇಸ್ಗಳಾಗೋದೇನೋ ಆಗ್ಬೇಕಿತ್ತಲ್ಲ. ಯಾವ್ದು ಸ್ವಾಮಿ? ಅವ್ರ ಕುಟುಂಬದ ಮೇಲೆ ಏನು ಯಾವ್ದು ಪ್ರಹಾರಗಳಾಗಿದ್ ನೋಡಿ ಇಲ್ವಲ್ಲ ನಾವು? ಹೋಗಿ ಇಲ್ಲೇ
ತುರ್ಜುಮೆ ಮತ್ತಿನ್ನೊಂದು ಎಲ್ಲ ಬರ್ತಾವಲ್ಲ. ಅಲ್ಲ ಸರ್, ಈಗ ನೀವು ಹೇಳ್ತಾ ಇದ್ದೀರಿ, ನೀವು ಆರೋಪ ಮಾಡ್ತಾ ಇದ್ದೀರಿ, ಕರೆಕ್ಟ್. ಭ್ರಷ್ಟಾಚಾರದ ಪಿತಾಮಹ ಅನ್ನೋ ವೆಂಕಟಗಿರಿ ಗೌಡ್ರು ಪುಸ್ತಕ ಬರೆದಿದ್ದಾರೆ, ವಿತ್ ದಾಖಲಾತಿ ಹಾಕಿದ್ದಾರೆ. ನಾನು ಗಾಡಿಯಲ್ಲಿ ಗುಂಡೊಡಿಯೋನಲ್ಲ ಸರ್. ಕೊನೆಯದಾಗಿ ಹೇಳ್ತೀನಿ ಸರ್, ಇವತ್ತು ಯಾಕೆ ಬಿಜೆಪಿ ಸಖ್ಯ ಮಾಡಿದ್ದಾರೆ ಗೊತ್ತಾ? ಒಂದು ಕಡೆ ಮನೆಗೆ ಅಧಿಕಾರ ಬೇಕು, ಮತ್ತಿನ್ನೊಂದು ಕಡೆ ರಾಜ್ಯಪಾಲರ ಅಂಗಳದಲ್ಲಿ ಚಂದ್ರಶೇಖರ್ ಅವರ IPS ಚಂದ್ರಶೇಖರ್ ಅವರು ಕೊಲೆ ಬೆದರಿಕೆ ಯಾವುದು ಪ್ರೀತಿ ಪ್ರಮುಖ ವಿಶ್ವಾಸಕ್ಕೆ ಬಂತ? ಇವರ ಶ್ರೀಸಾಯಿ ವೆಂಕಟೇಶ್ವರ ಕೇಸ್ನ ಎಂಕ್ವೈರಿ ಮಾಡಿ ವಿಚಾರಕ್ಕೆ ಬಂತ? ಶರತ್ ಹೆಗಡೆ ಅವರೇ, ನೋಡಿ, ನೀವು JDS ನ ನಿಮ್ಗೆ ಯಾಕೆ ಅನಿವಾರ್ಯನಾ? JDS ಅಥವಾ ಅವ್ರಿಗೆ ನೀವು ಅನಿವಾರ್ಯನಾ? ನೋಡಿ, ಯಾರು ಅನಿವಾರ್ಯ ಅಲ್ಲ. ಇಲ್ಲಿ ಮಿತ್ರ ಪಕ್ಷ ಅಂತೇಳಿ ನಾವು ಒಪ್ಕೊಂಡಿದೀವಿ. ನಮ್ಮ ಸಿದ್ಧಾಂತವನ್ನು ಅವ್ರು ಒಪ್ಕೊಂಡಿದ್ದಾರೆ, ಅವರ ಸಿದ್ಧಾಂತವನ್ನ ನಾವು ಒಪ್ಕೊಂಡು ಒಂದೇ. ಈಗ ಅವರ ಸಿದ್ಧಾಂತವನ್ನ ನೋಡಿ, ಮಿತ್ರ ಪಕ್ಷ ಅಂದ್ಮೇಲೆ ಅದೇ ಅವರ ಸಿದ್ಧಾಂತವನ್ನ ನಾವು ಒಪ್ಕೊಂಡಿದೀವಿ, ನಮ್ಮ ಸಿದ್ಧಾಂತವನ್ನು ಅವ್ರು ಒಪ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಹಂಚಿಕೆ ಇಲ್ಲ. ಹಂಚಿಕೆ ನೋಡಿ, ನಾನು ನೋಡಿ ಒಂದೇ ಸೆಕೆಂಡ್ ಸರ್ ಒಂದೇ ಸೆಕೆಂಡ್. ಇವತ್ತಿನ ಒಂದು ಏನು ಪಂಥಾವನ ಇದೆಯಲ್ಲ, DK ಶಿವಕುಮಾರ್ ಅವರು ಹೇಳಿದ್ರು, ಕುಮಾರಸ್ವಾಮಿ ಅವರು ಇಬ್ರು ಪಂಥಾವನ ಮಾಡಿದ್ರು. ಇವಾಗ ಇವರು DK ಶಿವಕುಮಾರ್ ಮತ್ತೆ ಇವರು ಬರ್ಬೇಕಲ್ವಾ? ಪಂಥಾವನ ಮಾಡ್ಕೊಂಡು ಅವ್ರು ಬರ್ಬೇಕಲ್ವಾ? ಅವರು ಒಂದು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ, ಇವರು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ, ಮಾಡ್ಕೊಂಡು ಬರ್ಲಿ. ಅದಕ್ಕೆ ನಮ್ಮ ಅಭ್ಯಂತರ ಇಲ್ವಲ್ಲ. ನಾವು ಯಾವ್ದೇ ರೀತಿ ಇದು ಮಾಡಲಿಲ್ಲ. ಒಂದು ಆಮೇಲೆ ಇಲ್ಲ ಅಂಪೈರ್ ಅಂತ ಹೇಳ್ತಾ ಇಲ್ಲ. ಆಮೇಲೆ ಏನೋ ಅಂದ್ರಲ್ಲ, ಈಗ ಏನು ಭ್ರಷ್ಟಾಚಾರದ ನೋಡಿ, ನಾವು ಪ್ರೇಕ್ಷಕರು ಇಲ್ಲ ನೋಡಿ, ನಾನು ಅದನ್ನೇ ಈಗ ಏನು ಭ್ರಷ್ಟಾಚಾರ ಆಗಿದೆ ಅದಿದೆ ಅಂತ ಹೇಳಿದ್ರಲ್ಲ ಈಗ ಕಾಂಗ್ರೆಸ್ ವಕ್ತಾರರು, ನಿಮ್ ಸರ್ಕಾರ ಇದೆ ಸ್ವಾಮಿ, ನಿಮ್ ಸರ್ಕಾರದಲ್ಲಿ ತನಿಖೆ ಮಾಡಿಸಿ. ನಾವಂತೂ ಯಾಕೆ ಮಾಡ್ತಾರೆ ಈ ತರ ನೀವು ನೋಡಿ, ಅಡ್ಡಗೋಡ ಮೇಲೆ ದೀಪ ಇಟ್ಟು ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸರ್ಕಾರ ಇದೆ, ಆ ಸರ್ಕಾರದಲ್ಲಿ ನೀವು ತನಿಖೆಗೆ ಆದೇಶ ಮಾಡಿ. ನೋಡಿ, ಇದು ಒಂದೇ ನೋಡಿ, ಈಗ ನೋಡಿ ಕಾಂಗ್ರೆಸ್ನವರು ಎಷ್ಟರ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಒಂದ್ ಕಡೆ ಅಲ್ಲಿ ಇವ್ರನ್ನ ಹೊಗಳ್ತಾ ಇದ್ದಾರೆ ಅಂತ ಹೇಳಿ ಅವ್ರ ನಿಮ್ಮ ಸಿದ್ದರಾಮಯ್ಯ ಅವ್ರನ್ನ ಹೊಗಳ್ತಾ ಇರೋದು ಹೇಳ್ತಾ ಇದ್ದೀರಾ. ಎಚ್ ಡಿ ದೇವೇಗೌಡರು ಅಲ್ಲ, ಅವ್ರಿಗೆ ಸಿಟ್ಟು ಇರ್ಬೋದು. ಇಬ್ಬರಲ್ಲಿ ಶೀತಲ ಸಮರ ಅಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ. ಒಂದೇ ತಟ್ಟೆ ಕೈ ಹಾಕಿ ತಿಂದ್ರಲ್ರಿ, ಯಾರಿಗ್ ಗೊತ್ತು ಸ್ವಾಮಿ? ನನ್ನ ತುಮಕೂರು ಒಂದೇ ತಟ್ಟೆ ಕೈ ಹಾಕಿ ಇಬ್ರು ತಿಂದ್ರಲ್ರಿ, ಅಂತಂದ್ರಕ್ಕಿಂತ ಹೆಚ್ಚಾಗಿದೆ. ಅದೆಲ್ಲ ಜನರ ಮುಂದೆ ನಿಮ್ ಪಕ್ಷದ ಕಥೆ ನೋಡ್ರಿ. ಜನ ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲದೂ ಸಾಧ್ಯ ಅಂತ ಅದನ್ನೇ ಏನವರು ಏನೋ ಸಾಕಷ್ಟು ನಾನು ಉದಾಹರಣೆ ಕೊಡಬಲ್ಲೆ. ನಾನು ಉದಾಹರಣೆ ಕೊಡಬಲ್ಲೆ. ಅವರ ಶೀತಲ ಸಮರ ಬಗ್ಗೆ ಉದಾಹರಣೆ ಈ ವಿಷಯದಕ್ಕೆ ಬರ್ತೇನೆ, ಬಿಡದಿ ವಿಷಯಕ್ಕೆ. ಈಗಾಗಲೇ ಈಗ ನೀವು ಆಮ್ ಆದ್ಮಿ ಪಕ್ಷ ಅಂತ ಹೆಸರು ಹೇಳಿದಿರಿ, ಅವರು ಜಾತ್ಯತೀತ ಜನತಾದಳ, ಅವರು ಜಾತ್ಯತೀತದ ಪರವಾಗಿ ಇದ್ದಾರೋ? ನೀವು ಯಾವ ಆಧಾರದಿಂದ ಟೀಕೆ ಮಾಡ್ತಾ ಇದ್ರಿ? ಹೌದು, ನಾವು ಭ್ರಷ್ಟಾಚಾರ ರಹಿತರಾಗಿದ್ದೇವೆ, ಪ್ರಾಮಾಣಿಕರಾಗಿದ್ದೇವೆ. 20,000 ಎಕರೆಗಳನ್ನ ಇಡೀ ದೇವೇಗೌಡ ಫ್ಯಾಮಿಲಿ ಹೊಂದಿದೆ ಅಂತ ಚಲುವರಾಯ ಸ್ವಾಮಿ ಅವರು ಹೇಳಿದ್ದಾರೆ. ಮಾನ್ಯ ಮಂತ್ರಿಗಳು ಅದನ್ನ ಅವರು ಪ್ರೂವ್ ಮಾಡಬೇಕು. ಮಾನ್ಯ ಮಂತ್ರಿಗಳಿದ್ದಾರೆ, ಆ ರೀತಿ ಬೇಕಾಬಿಟ್ಟಿ ಪಲಾಯನ ಮಾಡಬಾರ್ದು. ಬಿಜೆಪಿ ವಕ್ತಾರರು ಅಂದ್ರೆ ಬಿ ಖಾತಾ ಟು ಈ ಖಾತಾ ದಂಧೆ ನಡೀತಾ ಇದೆ ಅಂತ. ದಂಧೆನಲ್ಲಿ ಮಧ್ಯವರ್ತಿಗಳು ಬಿ ಖಾತಾದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ತಡಿಬೇಕಾದ ಜವಾಬ್ದಾರಿ ಬಿಜೆಪಿ ಇದೆಯೋ? ಬನ್ನಿ, ನಾವು ಕಾಂಗ್ರೆಸ್ ನಾವಿದ್ದೀವಿ. ಅವಕಾಶ ಸಿಂಧು ರಾಜಕಾರಣವನ್ನು DK ಶಿವಕುಮಾರ್ ಮತ್ತು Thank you, Darshan avare. Thank you, Shashidhar. Thank you so much. Thank you all of you. Thank you. Got it. Thank you so much. Yes. ಸ್ನೇಹಿತರೆ, ಇಷ್ಟೇ ವಿಚಾರ. ಇದು ಮುಗಿಯದ ಅಧ್ಯಾಯ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಆವಾಗೊಂದು ಇವಾಗೊಂದು, ಒಟ್ಟಿನಲ್ಲಿ ಸಿದ್ಧಾಂತ ಅನ್ನೋದು ಕೇವಲ ಹೆಸರಿಗೆ ಮಾತ್ರ. ಒಟ್ಟಿನಲ್ಲಿ ಜನರಿಗೆ ಇಲ್ಲಿ ಗೂಬೆ ಕೂರಿಸಬಾರ್ದು. ಜನರ ಮೇಲೆ, ಅವ್ರ ಮೇಲೆ ಟೋಪಿ ಹಾಕ್ತಾರಾ ಹಾಕಲ್ವಾ ಅನ್ನೋದನ್ನು ನೀವು ಈಗ ಎಚ್ಚೆತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಚುನಾವಣಾ ಅಖಾಡ ಈಗಲಿಂದಲೇ ಸಜ್ಜಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರೆ, ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ರೆ, ನೀವು ತಯಾರಿ ಆಗೋದು ಬೇಡವೇ? ತಯಾರಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.